ಹೇಗಿದ್ದೀರಾ? ಜೋರಾಗಿ, ಇನ್ನೂ ಜೋರಾಗಿ. ಸ್ವಿಮ್ಮಿಂಗ್ ಮಾಡಿ ತುಂಬ ಸುಸ್ತಾಯ್ತಾ? ಹಾ ಅಂತ ಹೇಳಿದಾಗಿತ್ತು. ಯಾರದು ಹಾ ಹೇಳಿದ್ದು? ನೋಡ ಕೈ ಎತ್ತಿ. ಯಾರಿಗೆಲ್ಲ ತುಂಬ ಸುಸ್ತಾಯಿತು? ಯಾರಿಗೆ ತುಂಬ ಖುಷಿ ಆಯ್ತು? ನೋಡ ಕೈ ಎತ್ತಿ. ವೆರಿ ಗುಡ್, ವೆರಿ ನೈಸ್, ತುಂಬ ಸಂತೋಷ. ಸೊ ಈಜು ಕಲೆಯ ಬಗ್ಗೆ ಇವತ್ತು ನೀವು ತಿಳ್ಕೊಂಡ್ರಲ್ಲ, ಅಂದರೆ ಈಜು ಕಲೆ ಸಹ ಹೌದು ಒಂದು ರೀತಿಯಲ್ಲಿ, ಮತ್ತೆ ಒಂದು ಸ್ಪೋರ್ಟ್ಸ್ ಇವೆಂಟ್ ಕೂಡ ಹೌದು ಅಲ್ವಾ? ಹಾಗೆ. ಸೊ ಮುಂದೆ ಈಗ ನಾವು ನಿಮಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಆಕ್ಟಿವಿಟೀಸಲ್ಲಿ ನಿಮ್ಮನ್ನು ಇನ್ವಾಲ್ವ್ ಮಾಡ್ತೇವೆ, ಆಯ್ತಾ? ಸೊ ನೀವು ಹಾಗಾದರೆ ಎಲ್ಲರೂ ರೆಡಿ ಇದ್ದೀರಾ? ಹಾಗಾದರೆ ಎಲ್ಲರೂ ಒಮ್ಮೆ ಜೋರಾಗಿ ಎಸ್ ಹೇಳಿ ನೋಡ. ವೆರಿ ನೈಸ್, ಓಕೆ. ಸೊ ಈಗ ನಾವು ನಮ್ಮ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಚಟುವಟಿಕೆಗಳಿರ್ತದೆ, ಮತ್ತು ಆರೋಗ್ಯ, ಸಾಂಸ್ಕೃತಿಕ ಕಲೆ, ಸಂಗೀತ ಇದು ಹೇಗೆ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಆಗಿದೆ ಅಂತ ನಿಮಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಡಾಕ್ಟರ್ ಇದ್ದಾರೆ ಇವತ್ತು, ಅವರು ನಿಮಗೆ ತಿಳಿಯಪಡಿಸ್ತಾರೆ, ಆಯಿತಾ? ಸೊ ಎಲ್ಲರೂ ತುಂಬ ತಾಳ್ಮೆಯಲ್ಲಿ ಕೇಳ್ತೀರಾ? ನಮ್ಮೊಟ್ಟಿಗೆ ಇನ್ವಾಲ್ವ್ ಆಗ್ತೀರಾ? ಓಕೆ. ಇನ್ನೊಂದು ಮಕ್ಕಳೇ, ಈ ನಮ್ಮ ಆ್ಯಕ್ಟಿವಿಟೀಸಲ್ಲಿ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಹತ್ರ ಹೇಳಿದಾಗ ಮಾತ್ರ ನೀವು ಉತ್ತರಿಸಬೇಕು ಒಂದು, ಮತ್ತು ಮೌನವಾಗಿ ಸಹಕರಿಸಬೇಕು, ಆಯಿತಾ? ಮತ್ತು ಇಲ್ಲಿ ನೀವು ಸ್ಟೇಜ್ಗೆ ನಿಮ್ಮನ್ನು ಕರೆದಾಗ ಅಥವಾ ನಿಮಗೆ ಅಲ್ಲೇ ಆ್ಯಕ್ಟಿವಿಟೀಸ್ ಕೊಟ್ಟಾಗ ನೀವು ಒಬ್ರಿಗೊಬ್ಬರು ಜಗಳ ಮಾಡಬಾರ್ದು. ಸೊ ಹೊಂದಾಣಿಕೆಯಲ್ಲಿ ಇರಬೇಕು. ಸೊ ನಾವು ನೋಡ್ತೇವೆ ನೀವು ಎಷ್ಟು ಹೊಂದಾಣಿಕೆಯಲ್ಲಿ ಇರ್ತೀರಾ, ಸೊ ಹೇಗಿರ್ತೀರಾ ಅಂತ, ಆಯಿತಾ? ಸೊ ಆಲ್ರೆಡಿ ಈಗ ನಿಮ್ಮಿಂದಲೇ ನಾವು ಕಲಿಯುವಂಥ ತುಂಬ ಇರ್ತದೆ, ಯಾಕಂದರೆ ಸ್ಕೌಟ್ ಗೈಡ್ಸ್ ನಮಗೆ ಗೊತ್ತಿದೆ. ಸೊ ಹಾಗಾಗಿ ಇಲ್ಲಿ ಪುಟ್ಟ ಮಕ್ಕಳಿದ್ದೀರಾ, ಮತ್ತು ರಾಜ್ಯ ಪುರಸ್ಕಾರ ಪಡೆದ ವಿದ್ಯಾರ್ಥಿಗಳು ಕೂಡ ಇದ್ದೀರಾ, ಮತ್ತು ರಾಷ್ಟ್ರ ಪುರಸ್ಕಾರ ಅಂತ ನಿಮ್ಮಲ್ಲಿ ಇದೆಯಲ್ಲ, ಅದಕ್ಕೂ ತಯಾರಿ ಮಾಡುವಂತಹ ವಿದ್ಯಾರ್ಥಿಗಳು ಇದ್ದೀರಾ. ಸೊ ಎಲ್ಲ ಈ ಒಂದು ಒಗ್ಗಟ್ಟಿನಲ್ಲಿ ನಮ್ಮೊಟ್ಟಿಗೆ ನಾವು ಇರಬೇಕು, ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಹಕರಿಸಬೇಕು, ಓಕೆನಾ? ಹಾಂ, ಎಷ್ಟಿರುವ ಈಗ? ಸೊ ಹಾಗಾದರೆ ನಾವೀಗ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ. ಯಾವುದೇ ಕಾರ್ಯಕ್ರಮವನ್ನು ನಾವೊಂದು ಆರಂಭ ಮಾಡುವಾಗ ಒಂದು ಸಂದೇಶ ಏನಿರ್ತದೆ ಅಂತ ಹೇಳಿದರೆ, ಕತ್ತಲೆಯಿಂದ ನಾವೊಂದು ಬೆಳಕಿನಡೆಗೆ ಹೋಗಬಹುದು, ಹೌದಲ್ಲ ಮಕ್ಕಳೇ? ಸೊ ನಾವು ಅಜ್ಞಾನದಿಂದ ಜ್ಞಾನದೆಡೆಗೆ ಹೋಗುತ್ತದೆ. ಸೊ ಇದರ ಸಂಕೇತ ದೀಪ, ಹೌದಲ್ವಾ? ದೀಪ ನಮಗೆ ಯಾವತ್ತೂ ಹಾಗೆ ಹೇಳ್ತದೆ, ಕತ್ತಲೆಯಿಂದ ಬೆಳಕಿನಡೆಗೆ ಹೋಗಬೇಕಂತ. ಸೊ ಈ ಸಂದರ್ಭದಲ್ಲಿ ನಾವು ಆ ದೀಪದ ಮಹತ್ವವನ್ನು ನೆನಪಿಸಿಕೊಳ್ತಾ ಒಂದು ಹಾಡಿನೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ, ಆಯಿತಾ? ಈಗ ಇಲ್ಲಿ ಯಾವ ತರಗತಿಯ ಮಕ್ಕಳೆಲ್ಲ ಇದ್ದೀರಾ? ಒಮ್ಮೆ ಹೇಳ್ತೀರಾ? LKG ಅವರಿದ್ದೀರಾ? ಇಲ್ಲ. UKG ಇಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲ. ಸೆಕೆಂಡ್ ಸ್ಟ್ಯಾಂಡರ್ಡ್ ಇಲ್ಲ. ಥರ್ಡ್ ಸ್ಟ್ಯಾಂಡರ್ಡ್? ನೋಡ ಕೈ ಎತ್ತಿ. ಥರ್ಡ್ ಸ್ಟ್ಯಾಂಡರ್ಡ್ನವರು? ಹಾಂ, ಓಕೆ. ಸೊ ಫೋರ್ತ್ ಸ್ಟ್ಯಾಂಡರ್ಡ್, ಫಿಫ್ತ್ ಸ್ಟ್ಯಾಂಡರ್ಡ್, ಹಾಂ, ವೆರಿ ಗುಡ್. ಸಿಕ್ಸ್ತ್ ಸ್ಟ್ಯಾಂಡರ್ಡ್, ಓಕೆ. ಸೆವೆಂತ್ ಸ್ಟ್ಯಾಂಡರ್ಡ್, ಓಕೆ. 8th standard, very good. 9th standard, okay. 10th now, 10th standard now illa, up till only 9th. Idara, yaru kai etti. 10th standard illa, okay, very nice. So ಕಾರ್ಯಕ್ರಮವನ್ನು ಪ್ರಾರಂಭಿಸುವ. Hello, check. Hello, check. Hello, mic check.
ಒಂದು ದೀಪದ ಹಾಡಿನೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ.
ಓಕೆ ವಿದ್ಯಾರ್ಥಿಗಳೇ, ಕಾರ್ಯಕ್ರಮವನ್ನು ನಾವು ಮುಂದುವರಿಸುವ. ಇಂದಿನ ನಮ್ಮ ಈ ಚಟುವಟಿಕೆ ಹಾಗೂ ಈ ಕಾರ್ಯಾಗಾರದ ಕಾರ್ಯಕ್ರಮವನ್ನು ಒಂದು ಉದ್ಘಾಟನೆಯ ಮೂಲಕ ನಾವು ಆರಂಭಿಸುವ. ಒಂದು ಸಣ್ಣದಾದ ಉದ್ಘಾಟನೆ, ಒಂದು ವಿಶಿಷ್ಟ ರೀತಿಯ ಉದ್ಘಾಟನೆ ಅಂತ ಸಹ ಹೇಳ್ಬೋದು. ನಾವು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ನ ಲೀಡರ್ ಟ್ರೈನರ್ ಆಗಿರುವಂತಹ ಶ್ರೀಮತಿ ಸುನೀತಾ ಮೇಡಮ್ ಅವರು ನಮ್ಮೊಂದಿಗೆ ಇದ್ದಾರೆ. ನಮಗೆ ಬಹಳ ಸಂತೋಷ ಆಗ್ತಾ ಇದೆ, ಇವತ್ತು ಸುನೀತಾ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಗಮಿಸಬೇಕು ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಹಾಗೆಯೇ ಶ್ರೀಮತಿ ಮೇಬಲ್ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ. ಇವರು ಪ್ರೀ ಎಲ್ ಟಿ ಗೈಡ್ ಅಥವಾ ಪ್ರೀ ಲೀಡರ್ ಗೈಡ್ ಅಂತ ಸ್ಕೌಟ್ಸಲ್ಲಿ ಹೇಳ್ತಾರೆ. ಸೊ ಅವರು ಸಹ ನಮ್ಮೊಂದಿಗಿದ್ದಾರೆ. ಅವರು ಸಹ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಬೇಕು. ಹಾಗೆಯೇ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸಜೆಸ್ಟ್ ಮಾಡಿದಂತಹ ನಮ್ಮ ಆತ್ಮೀಯರಾದಂತಹ ಕ್ಲಬ್ ಮಾಸ್ಟರ್ ಆಗಿರುವಂತಹ ಶ್ರೀಮತಿ ಹೇಮಲತಾ ಕಜೆಗದ್ದೆ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ. ಮೇಡಮ್ ಸಹ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ತಂಡದ ಇವತ್ತು ನಮಗೆ ಆಹ್ವಾನಿತರಾಗಿ ನಮ್ಮ ತಂಡದೊಟ್ಟಿಗೆ ಸೇರಿಕೊಂಡಿರುವಂತಹ ಡಾಕ್ಟರ್ ಸುರೇಶ್ ನೇಗಡಗೋಳಿ ಸರ್ ಅವರಿದ್ದಾರೆ. ಅವರು ಸಹ ನಮ್ಮೊಂದಿಗೆ ಸೇರಿಕೊಳ್ಬೇಕು. ಹಾಗೆಯೇ ನಮ್ಮ ತಂಡದ ನಿರ್ದೇಶಕರಾಗಿರುವಂತಹ ಶ್ರೀಮತಿ ಮುಬೀನಾ ಮೇಡಮ್ ಅವರಿದ್ದಾರೆ. ಹಾಗೆ ನಮ್ಮ ತಂಡದ ಸದಸ್ಯರಾಗಿರುವಂತಹ ಚಾಂದ್ ಶರೀಫ್ ಹಾಗೂ ತಾಂತ್ರಿಕ ಸಹಾಯದಲ್ಲಿ ನಮ್ಮ ತಂಡದಲ್ಲಿ ನಮಗೆ ಸಹಕರಿಸುವಂತಹ ಸದಾ ಪ್ರೋತ್ಸಾಹ ನೀಡುತ್ತಿರುವಂತಹ ಶ್ರೀಮತಿ ಫಾತಿಮಾ ಅವರು ನಮ್ಮೊಂದಿಗಿದ್ದಾರೆ. ಎಲ್ಲರೂ ಸೇರಿ ಇಂದಿನ ಈ ಒಂದು ಚಟುವಟಿಕೆ ಮತ್ತು ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಶ್ರೀಮತಿ ಸುನೀತಾ ಮೇಡಮ್, ಶ್ರೀಮತಿ ಮೇಡಮ್ ಮೇಡಮ್, ಶ್ರೀಮತಿ ಹೇಮಲತಾ ಕಜೆಗದ್ದೆ ಮೇಡಮ್, ಹಾಗೆ ನಮ್ಮ ತಂಡದ ಸದಸ್ಯರಾದ ಡಾಕ್ಟರ್ ಸುರೇಶ್ ನೇಗಡಗೋಳಿ ಸರ್, ಶ್ರೀಮತಿ ಮುಬೀನಾ ಮೇಡಮ್, ಹಾಗೆ ಶಾನ್ ಶರೀಫ್, ಫಾತಿಮಾ ಮೇಡಮ್ ಎಲ್ಲರೂ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮವನ್ನು ವಿಶಿಷ್ಟ ರೀತಿಯಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ. ಸೊ ಮಕ್ಕಳೇ, ಹೇಗಿತ್ತು ಉದ್ಘಾಟನೆ? ಖುಷಿ ಆಯ್ತಾ? ಓಕೆ. ಸೊ ಹಾಗಾದರೆ ಮುಂದುವರಿಸೋಣ ನಮ್ಮ ಕಾರ್ಯಕ್ರಮ. ಓಕೆ, ನೀವು ನಮ್ಮೊಂದಿಗೆ ಮಾತಾಡಬೇಕು ಮಕ್ಕಳೇ. ಇವತ್ತು ನಾವು ಮಾತ್ರ ಕಾರ್ಯಕ್ರಮ ಮಾಡೋದಲ್ಲ, ಸೊ ನೀವು ನಮ್ಮೊಟ್ಟಿಗೆ ಇನ್ವಾಲ್ವ್ ಆಗಬೇಕು. ಸೊ ನೀವು ಹೆಚ್ಚು ಹೆಚ್ಚು ಮಾತಾಡಿದಷ್ಟು ನಮಗೆ ಜಾಸ್ತಿ ಎನರ್ಜಿ ಬರ್ತದೆ, ನಾವು ಸಾಕಷ್ಟು ನಿಮಗೆ ನೀಡಲಿಕ್ಕಾಗ್ತದೆ. ಸರಿಯಾ? ಸೊ ಇವತ್ತು ನಿಮಗೆ ಪೂರ್ಣ ಸ್ವಾತಂತ್ರ್ಯ ಇದೆ, ನೀವು ಮಾತಾಡ್ಬೋದು. ನೀವೇನೇ ಪ್ರಶ್ನೆಗಳಿದ್ರು ನಮ್ಮ ಹತ್ರ ಕೇಳ್ಬೋದು ಇವತ್ತು. ಓಕೆ, ನಿಮಗೆ ಒಂದು ಮುಕ್ತವಾದ ಅವಕಾಶ ಇವತ್ತು. ಓಕೆ, ಸೊ ಹಾಗಾದರೆ ನಾವು ಜಾದು ಮೂಲಕ ಹೇಗೆ ಅದು ನಮ್ಮ ಶಿಕ್ಷಣಕ್ಕೆ ಸಹಕಾರಿಯಾಗಿದೆ ಮತ್ತು ಅದರ ಮೂಲಕ ನಿಮಗೆ ಕೆಲವೊಂದು ವಿಷಯವನ್ನು ಆಲೋಚನೆಗೆ
ಹೇಗೆ ಎಡೆ ಮಾಡಿಕೊಡ್ಬೋದು ಎಂಬುದನ್ನು ನಿಮಗೆ ತೋರಿಸಿಕೊಡ್ಲಿಕ್ಕೆ ಇದ್ದಾರೆ. ಸೊ ಅದರೊಂದಿಗೆ ಈ ಕಾರ್ಯಕ್ರಮ ಈಗ ಚಾಲನೆಗೊಳ್ಳುತ್ತದೆ. ಅದರ ನಂತರ ಸಾಕಷ್ಟು ಟಾಕ್ ಇದೆ, ಚಟುವಟಿಕೆಗಳಿದೆ, ಹೀಗೆ ಕಾರ್ಯಕ್ರಮ ಮುಂದುವರಿತಾ ಹೋಗ್ತದೆ. ಸೊ ಈಗ ಮುಬಿನಾ ಮೇಡಮ್ ಅವರು ನಿಮಗೆ ಒಂದು ಚಟುವಟಿಕೆ ಮೂಲಕ ಜಾದು ಮತ್ತು ಎಜುಕೇಷನ್ ಹೇಗೆ ಕೋರಿಲೇಟ್ ಆಗ್ತದೆ ಅಂತ ನಿಮಗೆ ತೋರಿಸ್ತಾರೆ ಆಯ್ತಾ? ಸ್ವಲ್ಪ ಇವತ್ತು ನಮ್ಮೊಂದಿಗೆ ಸ್ಕೌಟ್ ಮಾಸ್ಟರ್ ಪ್ರದೀಪ್ ಸರ್ ಇದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬಂದು ಕರ್ಟನ್ ಅನ್ನು ತೆಗಿಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಪ್ರದೀಪ್ ಸರ್ ಇವರಿಗೆ ಧನ್ಯವಾದಗಳು. ಹಲೋ ಹಲೋ ಹಲೋ, ಎಲ್ರಿಗೂ ನಮಸ್ಕಾರ. ಕಷ್ಟ ಆಗ್ತಾ ಇದೆಯಾ? ಬಿಸಿಲಿದೆಯಾ? ಬೇಡ ಅಂತ ಆಗ್ತಾ ಉಂಟಾ? ಬೇಕು? ಓಕೆ, ಒಳ್ಳೆ ಮಕ್ಕಳು. ನೀವೆಲ್ಲ ಇವತ್ತಿಲ್ಲಿ ಸೇರಿದ್ದೀರಾ, ನಮ್ಮನೇಲಿ ಕರೆದಿದ್ದಾರೆ, ಖುಷಿ ಆಗ್ತಾ ಇದೆ ನಿಮ್ಮನ್ನೆಲ್ಲ ನೋಡಿ. ನಾವು ಒಂದು ಸಣ್ಣ ಪುಟ್ಟ ಜಾಗಗಳನ್ನು ಇವತ್ತು ಮಾಡ್ತಾ ಇದ್ದೇವೆ. ಯಾಕಂದರೆ ಇದು ಹೇಗೆ ವಿದ್ಯೆಗೆ ಪೂರಕ, ನಿಮ್ಮ ಆರೋಗ್ಯಕ್ಕೆ ಪೂರಕ, ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಹೇಗೆ ಪೂರಕ ಎಂಬ ಅಂಶವನ್ನು ಗಮನದಲ್ಲಿಟ್ಕೊಂಡು ನಾವು ನಿಮಗೆ ಇದನ್ನು ತೋರಿಸ್ತಾ ಇದ್ದೇವೆ. ಸೊ ನೀವೆಲ್ಲ ಎಲ್ಲರೂ ಶಾಲೆಗೆ ಹೋಗ್ತೀರಲ್ವಾ? ಹೋಗ್ತೀರಲ್ವಾ? ಹೋಗ್ತೀರಿ? ಸರಿ. ಇಷ್ಟನ ನಿಮಗೆ ಶಾಲೆ ಅಂದರೆ? ಇಲ್ಲ, ಇಷ್ಟ. ನೋಡಿ, ಕೆಲವೊಮ್ಮೆ ಶಾಲೆಯಲ್ಲಿ ಏನಾಗ್ತದೆ, ಪಾಠ ಬೋರ್ ಆಗ್ತದೆ, ಆಟ ಬೇಕು ಅಂತ ಆಗ್ತದೆ, ಗೇಮ್ಸ್ ಆಡಬೇಕು ಅಂತ ಆಗ್ತದೆ, ಆಮೇಲೆ ಬೇರೆ ಚಟುವಟಿಕೆ ಬೇಕು ಅಂತ ಆಗ್ತದೆ. ಇದೆಲ್ಲಕ್ಕೊಂದು ನಿಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಅದುವೇ ಈ ಸ್ಕೌಟ್ಸ್. ಜೊತೆಗೆ ನೀವು ಶಿಸ್ತು ಕಲಿತೀರ. ಇಲ್ಲಿ ನಿಮ್ಮ ಮಕ್ಕಳನ್ನೆಲ್ಲ ನೋಡೋದು ತುಂಬ ಖುಷಿ ಆಗ್ತಾ ಇದೆ ಅಲ್ವಾ? ನೀವೆಲ್ಲ ಶಾಲೆಗೆ ಯಾಕೆ ಹೋಗ್ತೀರಾ ಹೇಳ್ಬೋದಾ? ಯಾಕೆ ಶಾಲೆಗೆ ಹೋಗ್ತೀರಾ? ಎಸ್, ಕಲಿತೀರಲ್ವಾ? ವೆರಿ ಗುಡ್. ಕಲೀಲಿಕ್ಕೆ ಶಾಲೆಗೆ ಹೋಗ್ತೀರಾ. ಕಲ್ತು ಲಾಸ್ಟ್ಗೆ ಏನಾಗುತ್ತೆ? ಏನಾಗ್ತೀರಾ? ಗೊತ್ತಿಲ್ವಾ? ಗೊತ್ತಾಗಬೇಕಷ್ಟೇ ಅಲ್ವಾ? ಓಕೆ, ಸರಿ. ಸೊ ನಿಮಗೆ ಏನು ಆಗಬೇಕು ಅಂತ ಗೊತ್ತಾಗಬೇಕಾದ್ರೆ ನೀವು ಕಲಿತಾ ಹೋಗಬೇಕು. ಕಲಿತಾ ಹೋದಾಗ ನಿಮ್ಗೆ ಏನು ಸಂಪಾದನೆ ಆಗ್ತದೆ? ನೀವು ಜ್ಞಾನ ಸಂಪಾದಿಸ್ತೀರಾ, ಹೌದಾ? ಜ್ಞಾನ ಅಂದರೆ ಗೊತ್ತಿಲ್ಲ ನೀವು? ಗೊತ್ತು ಇಲ್ಲ? ಓಕೆ, ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಜ್ಞಾನಕ್ಕೆ? ಇಂಗ್ಲೀಷಲ್ಲಿ ಜ್ಞಾನಕ್ಕೆ ಏನು ಹೇಳ್ತಾರೆ? ಎಸ್, ನಾಲೆಜ್ ಅಂತ ಹೇಳ್ತಾರೆ. ಸರಿ, ನಾವೀಗ ಇಂಗ್ಲೀಷ್ ಚೂಸ್ ಮಾಡೋಣ, ಕನ್ನಡ ಚೂಸ್ ಮಾಡೋಣ? ಇಂಗ್ಲೀಷ್. ಓಕೆ, ಐ ಆಮ್ ರೆಡಿ ಫಾರ್ ಇಂಗ್ಲೀಷ್ ಆಲ್ಸೋ. ಓಕೆ, ಸೊ ನೀವು ಈಗ ನಾಲೆಜ್ ಅಂತ ಹೇಳಿದ್ರಿ. ಸೊ ನಾಲೆಜನ್ನು ಪಡ್ಕೊಳ್ತಾ ಇರ್ತೀರ, ಹೌದಾ? ಕರೆಕ್ಟಾ? ಇದು ನನ್ನ ನಾಲೆಜ್ ಕಾರ್ಡ್ ಕಾಣ್ತಾ ಇದ್ದೆ ನಿಮಗೆ ಕಾಣಿಸ್ತದ ಮಕ್ಕಳೇ? ನಿಮಗೆ ದಯವಿಟ್ಟು ಹೇಳಿ, ಏನು ಬರೆದಿದ್ದೀರಿ? ನಾಲೆಜ್. ವೆರಿ ಗುಡ್. ಓಕೆ, ಸೊ ಈ ನಾಲೆಜ್ ಪಡೆದು ಈಗ ನೀವು ಮೇ ಬಿ ಎಷ್ಟು 2ನೇ ಕ್ಲಾಸಿಂದ
ಕಲಿತೀರಾ, ಕಲ್ತಾದ್ಮೇಲೆ ಮತ್ತೆ ಹೋಗ್ತೀರಾ, ಎಕ್ಸಾಮ್ ಫೇಸ್ ಮಾಡಿದ್ದೀರಾ, ಹಾಗೆ ನೆಕ್ಸ್ಟ್ PU ಗೆ ಹೋಗ್ತೀರಾ. ಮಾಡಿ ಯಾಕೆ ಮಾಡ್ತೀರಾ ಇದೆಲ್ಲ? ಯಾಕೆಂದ್ರೆ ಯಾರಿಗಾದ್ರೂ ಗೊತ್ತಾ? ಅಲ್ಲ, ಮನೆಗೆ ಕಳಿಸ್ತಾರೆ, ಬ್ಯಾಂಕ್ ಇಟ್ಕೊಂಡು ಹೋಗೋದು, ಕುತ್ಕೊಳ್ಳೋದು, ವಾಪಸ್ ಬಂದು ಅಷ್ಟೇನಾ? ಯಾಕೆ ಮಾಡ್ತೀರಾ ನೀವು ಇದೆಲ್ಲ? ಯಾಕೆ ಗೊತ್ತಿದೆಯಾ ಮಕ್ಕಳಿಗೆ? ಆಯ್ತು, ಗೊತ್ತಿಲ್ಲದ ಪರವಾಗಿಲ್ಲ, ನಾ ಕಳಿಸ್ತೇನೆ, ಬಂದದ್ದೇ ಅದಕ್ಕೆ. ಓಕೆ, ನಿಮ್ಗೆ ಗೊತ್ತಿಲ್ಲ ಅದು ನೀವು ಏನು ಮಾಡ್ತೀರಾ ಅಂದರೆ ಕಲ್ತು ಈಗ ನೀವು ಕಲೀರಿ ಸಾಕು. ಕಲಿಯುವುದನ್ನು ಚೆನ್ನಾಗಿ ಕಲಿತ್ರೆ ಲಾಸ್ಟ್ಗೆ ನೀವು ಕಲಿತು ನಿಮಗೊಂದು ಅರ್ಹತೆ, ಕ್ವಾಲಿಫಿಕೇಶನ್ ಬರ್ತದೆ. ಹೌದಾ? ವಿದ್ಯಾರ್ಹತೆ ಬರ್ತದೆ. ಹೋಗ್ತೀರಾ? ಯಾರಿಗಾದ್ರೂ ಆಸೆ ಇದೆಯಾ? ನಾನು ಇದಾಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಒಳ್ಳೆಯ ಸಾಹಿತ್ಯ ಆಗಬೇಕು, ಆಸೆ ಇದೆಯಾ ಮಕ್ಕಳು ಯಾರಿಗಾದ್ರೂ? ಯಾರಾದ್ರೂ ಒಬ್ಬರು ಹೇಳ್ಬೋದಾ ಯಾರಿಗೆ ಏನು ಆಸೆ ಇದೆ ಅಂತ? ಗಟ್ಟಿಯಾಗಿ ಅಲ್ಲಿದೆ ಹೇಳಿ ನೋಡುವ. ಮಕ್ಕಳು ನಮ್ಮ ಜೊತೆ ಇರಬೇಕು, ಡಾಕ್ಟರ್ ಆಗಬೇಕು. ಓಕೆ, ವೆರಿ ಗುಡ್. ನೆಕ್ಸ್ಟ್, ವೆರಿ ಗುಡ್. ನೆಕ್ಸ್ಟ್, ತುಂಬಾ ಒಳ್ಳೆಯದು. ನೆಕ್ಸ್ಟ್, ಡಾಕ್ಟರ್, ಇಂಜಿನಿಯರ್. ನೆಕ್ಸ್ಟ್, ಬೇರೆ ಆರ್ಮಿ ಸೇರಬೇಕು. ಓಕೆ, ವೆರಿ ಗುಡ್. ಓಕೆ, ಪೊಲೀಸ್. ಓಕೆ, ಹೀಗೆ ಹಲವಾರು ಅರ್ಹತೆಗಳಿವೆ ಅಲ್ವಾ? ನಿಮಗೆ ತುಂಬ ಗೊತ್ತಿದೆ. ಅದಕ್ಕೆ ಹೇಳೋದೇನು? ಕ್ವಾಲಿಫಿಕೇಶನ್ ಅಂತ. ಕಾಣ್ತಾ ಇದೆ ನಿಮಗೆ? ಕ್ವಾಲಿಫಿಕೇಶನ್ ಕಾಣ್ತಾ ಉಂಟಾ? ಎಸ್. ಓಕೆ, ನಾಲೆಜ್ ಕಾಣ್ತಾ ಇದೆಯಾ? ಎಸ್, ನಾಲೆಜ್ ಕಾಣ್ತಾ ಇದೆ. ಸೊ ಕ್ವಾಲಿಫಿಕೇಶನ್ ಇದೆ, ನಾಲೆಜ್ ಇದೆ. ಈಗ ನಮ್ಗೊಂದು ಚಿಕ್ಕ ಪ್ರಶ್ನೆ, ತುಂಬ ಆಲೋಚನೆ ಮಾಡಿ ಉತ್ತರ ಕೊಡ್ಬೇಕು ಮಾತ್ರ ಇದಕ್ಕೆ. ತುಂಬ ಆಲೋಚನೆ ಮಾಡಿ. ಈ ಕ್ವಾಲಿಫಿಕೇಶನ್ ಮತ್ತೆ ನಾಲೆಜ್, ಓಕೆ, ಇದರಲ್ಲಿ ನಿಮ್ಮ ಪ್ರಕಾರ ಯಾವುದಕ್ಕೆ ಜಾಸ್ತಿ ಮಹತ್ವ? ಅಂದರೆ ಯಾವ್ದು ದೊಡ್ಡದು? ಸಣ್ಣ ಮಟ್ಟದಲ್ಲಿ ಹೇಳಿದ್ರೆ ಸಣ್ಣ ಮಕ್ಕಳು ಇದ್ದಾರೆ, ದೊಡ್ಡದು ಯಾವುದು, ಚಿಕ್ಕದು ಯಾವುದು ಅಂತ ಹೇಳೋಣ. ಯಾವುದು ದೊಡ್ಡದು ಇದರಲ್ಲಿ? ಕ್ವಾಲಿಫಿಕೇಶನ್ ಮತ್ತೆ ನಾಲೆಜ್. ನಾಲೆಜ್. ಓಕೆ, ನೋಡಿ ಎಷ್ಟು ಪಟ ಅಂತ ಆನ್ಸರ್ ಮಾಡ್ತಾರೆ ನಮ್ಮ ಮಕ್ಕಳು. ಸೊ ಪುತ್ತೂರಿನ ಮಕ್ಕಳು ಮೊದಲೇ ಹುಷಾರಿಲ್ಲ, ಎಲ್ಲರೂ ಹೇಳ್ತಾರೆ ಪುತ್ತೂರಿನ ಪುತ್ತುಗಳಿವರು ಅಂತಲ್ವಾ? ಓಕೆ, ನಾಲೆಜ್ ಎಂಬುದು ಕ್ವಾಲಿಫಿಕೇಶನ್ಗೆ ನೋಡಿದರೆ ದೊಡ್ಡದು ಅಂತ ಹೇಳಿದ್ರೆ ಎಲ್ಲರೂ ಒಂದು ಯಾರು ಹೇಳಿದಮ್ಮ ಅದು? ಇಷ್ಟಪಡ್ತೀರಾ ನಿಮ್ಮ ಹೆಸರು ಹೇಳಲಿಕ್ಕೆ? ಇಲ್ಲ, ಬೇಡ. ಓಕೆ, ಈ ಹುಡುಗರ ಸೈಡಿಂದ ಹೇಳಿದ್ರು ನಾಲೆಜ್ ನಮ್ಮ ಪ್ರಕಾರ ದೊಡ್ಡದು ಕಂಪೇರ್ ಮಾಡಿದ್ರೆ ಕ್ವಾಲಿಫಿಕೇಶನ್. ಎಲ್ಲ ದೊಡ್ಡ ಚಪಾಳಿ ಕೊಡಿ ನೋಡ ಆ ಸೈಡಿಗೆ. ವೆರಿ ಗುಡ್. ಈಗ ಇನ್ನೊಂದು ಸೈಡ್ ಇದ್ದಾರೆ ಮಕ್ಕಳೇ. ಹೀಗೆ ಒಂದು ಹೇಳಿದರೆ ಟಕ್ಕಂತ ಒಪ್ಕೊಳ್ಳೋದಿಲ್ಲ, ಅದು ಬೇಕು ನಮಗೆ. ಅನಲೈಸೇಷನ್ ಬೇಕು ಲೈಫಲ್ಲಿ. ಅದು ಯಾಕೆ ಕುಕ್ ಮಾಡ್ತಾ ಇದ್ದಾರಲ್ಲ, ಅದು ಹೇಗಾಗೋದು? ನಾಲೆಜ್ ಮಾತ್ರ ಇದ್ದರೆ ಸಾಕಾಗಿದೆ ಅಲ್ವಾ ಮಕ್ಕಳೇ? ಹೌದಲ್ವಾ? ಸಂಪೂರ್ಣ ಸರಿ ತಪ್ಪುದಿಲ್ಲ. ನಮಗೆ ಬರೀ ನಾಲೆಜ್ ಇದ್ದರೆ ಸಾಕಾಗುವುದಿಲ್ಲ, ನಮಗೆ ಕ್ವಾಲಿಫಿಕೇಶನ್ ಕೂಡ ಬೇಕು ಅಂತ. ಸರಿ, ಈಗ ನಾಲೆಜ್ ಮತ್ತು ಕ್ವಾಲಿಫಿಕೇಶನ್ ನಾನು ಎರಡೂ ಇದನ್ನು ಹಿಡಿದಿದ್ದೇನೆ. ಮಕ್ಕಳೇ, ನೀವು ಒಂದು ಪಾರ್ಟ್ ನೀವು ಒಂದು ಪಾರ್ಟ್ ಅಂತ ನಾನು ಮಾಡಲಿಲ್ಲ. ಜಸ್ಟ್ ಎ ಸೈಡ್ ಬಿ ಸೈಡ್. ಈ ಸೈಡಲ್ಲಿ ನೀವು ನಾಲೆಜ್ ದೊಡ್ಡದು ಅಂತ ಹೇಳಿದ್ರಿ. ಕಾಣ್ತಾ ಇದೆಯಾ ನಾಲೆಜ್ ದೊಡ್ಡದ? ನಾಲೆಜ್ ಕಾರ್ಡ್ ದೊಡ್ಡದು ಕಾಣ್ತಾ ಇದೆಯಾ ನಿಮಗೆ? ಖಂಡಿತ ಮೇಡಮ್ ಕಾಣ್ತಾ ಇದೆ. ಮಕ್ಕಳು ನಾಲೆಜ್ ಕಾರ್ಡ್ ದೊಡ್ಡದು ಕಾಣ್ತಾ ಇದೆಯಾ? ಕಾಣ್ತಾ ಇದೆಯಾ? ಎಸ್. ಓಕೆ, ಸೊ ಈಗ ಆ ಸೈಡ್ನಲ್ಲಿ ವಿಚಾರ ಆಯಿತು. ಹೌದಲ್ಲ, ಇವ್ರು ಬಂದು ಪ್ರೂವ್ ಮಾಡಿಬಿಟ್ರಲ್ಲ ನಾಲೆಜ್ ಮುಖ್ಯ ಅಂತ. ಖಂಡಿತ ಅಲ್ಲ, ನೀವು ಹೇಳಿದ್ರು ಕೂಡ ಲೈಫಲ್ಲಿ ಸರಿ. ಈಗ ಯಾವುದು ದೊಡ್ಡದು ಕಾರಣ? ಹೌದಾ? ಕ್ವಾಲಿಫಿಕೇಶನ್ ದೊಡ್ಡದಂತೆ. ನೋಡಿ ಮಕ್ಕಳೇ, ಕ್ವಾಲಿಫಿಕೇಶನ್ ದೊಡ್ಡದಾ? ಹೌದಾ? ಓಕೆ, ಈಗ ನಾನು ಹಿಡಿತೇನೆ ಯಾವ್ದು ದೊಡ್ಡದು? ನಾಲೆಜ್. ಈಗ ನಾನು ಹಿಡಿತೇನೆ ಯಾವ್ದು ದೊಡ್ಡದು? ನಾಲೆಜ್. ಕ್ವಾಲಿಫಿಕೇಶನ್. ಈಗ ಯಾವ್ದು ದೊಡ್ಡದು? ನಾಲೆಜ್. ಆದರೆ ಯಾವುದು ದೊಡ್ಡದಲ್ಲ, ಯಾವುದು ಚಿಕ್ಕ ಅಲ್ಲ, ಯಾವುದು ಹೆಚ್ಚಲ್ಲ, ಯಾವುದು ಕಡಿಮೆ ಅಲ್ಲ, ಎರಡು ಕೂಡ ಸಮಾನ. ಇದೆರಡು ಕಾರ್ಡ್ ಕೂಡ ಸಮಾನ ಅಳತೆ. ಗೊತ್ತಾಯ್ತಾ? ಒಂದರ ಮೇಲೊಂದಿಷ್ಟು ನೋಡಿ ಬೇಕಾದ್ರೆ ಮಕ್ಕಳು ಯಾರಾದರೂ ಬೇಕಾದ್ರೆ ಚೆಕ್ ಮಾಡ್ಬೋದು. ಬಂದ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ, ದಯವಿಟ್ಟು ಮ್ಯಾಜಿಕಲ್ ನೀವು ಅನಲೈಸ್ ಮಾಡಬೇಕು. ಅನಲೈಸ್ ಮಾಡಬೇಕು. ವೆರಿ ಗುಡ್. ಪ್ರಪ್ರಥಮವಾಗಿ ನಮ್ಮ ವೇದಿಕೆಗೆ ಬಂದಿದ್ದಾರೆ ಎಲ್ಲರೊಂದು ದೊಡ್ಡ ಚಪ್ಪಾಳೆ. ಶಯನ್ ತುಂಬ ಬಿಸಿ, ಹೆಸರು ಹೇಳಲಿಕ್ಕೂ ಅಷ್ಟು ಬಿಸಿ ಇದ್ದಾರೆ ಅಂತ. ಶಯನ್ ಬಂದಿದ್ದಾರೆ. ಥರ್ಡ್ ಸ್ಟ್ಯಾಂಡರ್ಡ್ ಮಗು ನೋಡಿ, ಒಂದು ಎಷ್ಟೊಂದು ಕ್ಯೂರಿಯಾಸಿಟಿ ಇದೆ, ಅದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನೋಡಲಿಕ್ಕೆ ಅವ್ರು ಬರ್ತಾ ಇದ್ದಾರೆ. ಸರಿಯಾಗಿ ನೋಡ್ತಾ ಇದ್ದಾರೆ, ಸರಿ ಚೆಕ್ ಮಾಡಿ. ಹಲೋ
ಮಕ್ಕಳೇ ಜಾದು ಇಷ್ಟ ಆಯ್ತಾ? ಚಿಕಿತ್ಸಕರು ಹಾಗೆ ವೈದ್ಯಕೀಯ ನಿರ್ದೇಶಕರಾದ ಸಾಹಿತಿಯೂ ಆಗಿರುವಂತಹ ಡಾಕ್ಟರ್ ಸುರೇಶ್ ನೇಗಡಗೂಳಿ ಸರ್ ನಮ್ಮೊಂದಿಗಿದ್ದಾರೆ. ಅವರು ನಿಮ್ಮೊಂದಿಗೆ ಈಗ ಮಾತಾಡ್ತಾರೆ. ಸೊ ಎಲ್ಲರೂ ದಯವಿಟ್ಟಾಗಿ ಬಹಳ ತಾಳ್ಮೆಯಿಂದ ಅವ್ರು ಏನು ಹೇಳ್ತಾರೆ ನಮ್ಗೆ ಕೇಳ್ಕೊಳ್ಳಿ, ಆಯ್ತಾ? ಓಕೆ, ಈಗ ಮುಂದೆ ಸರ್ ಅವರು ಮಾತಾಡಲಿಕ್ಕಿದ್ದಾರೆ, ನಿಮ್ಮೊಂದಿಗೆ ಇಂಟರಾಕ್ಟ್ ಮಾಡಲಿಕ್ಕಿದ್ದಾರೆ. ಅದರ ಮೊದಲು ನಮ್ಮ ತಂಡದ ಒಂದು ಕಿರಿಯ ಪ್ರತಿಭೆ ಚಾಂದ್ ಇದ್ದಾನೆ. ಅವ್ರು ನಿಮಗೆಲ್ಲ ಒಂದು ಏನೋ ತೋರಿಸಿ ನಿಮ್ಮನ್ನು ಎಂಟರ್ಟೈನ್ ಮಾಡಲಿಕ್ಕೆ ಇಷ್ಟಪಡ್ತಾನಂತೆ. ಸೊ ಚಾಂದ್ ಶರೀಫ್ ಈಗ ನಮ್ಮೊಂದು ಸಣ್ಣ ಜಾದು ನುಡಿನೊಂದಿಗೆ ಬರ್ತಾನೆ, ಆಯ್ತಾ? ಈಗ ಡಾಕ್ಟರ್ ಸುರೇಶ್ ನೇಗಡಗೂಳಿ ಇದ್ದಾರೆ ನಿಮ್ಮೊಂದಿಗೆ ಆರೋಗ್ಯ ಮತ್ತು ಚಟುವಟಿಕೆಗಳು ಹೇಗೆ ನಿಮ್ಮ ಓವರಾಲ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗ್ತದೆ ಅಂತ ನಿಮಗೆ ಮಾತಾಡಿಸ್ತಾರೆ. ಅದು ಮಾತಾಡಲಿಕ್ಕೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಪುತ್ತೂರಿನ ಘಟಕದ ಮುಖ್ಯವಾಗಿ ಕಾಟುಗಳು ದುಶ್ಚಿರ ಬೆತ್ತದಿ ಮತ್ತು ಅಂಬಿಕಾ ವಿದ್ಯಾಸಂಸ್ಥೆಗಳ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಉತ್ತಮವಾದಂತಹ ಕಾರ್ಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಅನ್ನುವಂಥದ್ದು ನಾನು ಕಲಿತಿದ್ದೆ ಸ್ಕೂಲಿನಲ್ಲಿ. ಇದೊಂದು ರೀತಿಯ ಸೇವಾ ವಿಭಾಗ. ಹಾಗಾಗಿ ಸೇವೆ ಅನ್ನುವುದು ಮನುಷ್ಯನಿಗೆ ಬಹಳ ಅಗತ್ಯವಾದಂತಹ ಒಂದು ಎನರ್ಜಿ. ಹಾಗೆ ಅಂತಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸದ್ರಿ ಸಂಸ್ಥೆಯ ಮುಖ್ಯಸ್ಥರುಗಳೇ ಹಾಗೂ ನಾನು ಒಬ್ಬ ಮಾಸ್ಟರ್, ಡಾಕ್ಟರ್ ಮಾತ್ರ ಅಲ್ಲ, ನಾನು 35 ವರ್ಷಗಳಿಂದ ಮಾಸ್ಟರ್ ಮೆಡಿಕಲ್ನಲ್ಲಿ ಕಲಿಸುವ. ಹಾಗಾಗಿ ನನ್ನ PhD ಮಕ್ಕಳಿಗೆ ನಾನು ಈಗ ಈ ನಿಮಗೆ ಬೇಕಾದ್ದೆಲ್ಲ ಯಾವುದೆಂದು ನನಗೆ ಗೊತ್ತು. ಈಗ ಐದಾರು ಆಯ್ತಲ್ಲ ಅಂಥದ್ದೇ ಆಗಬೇಕಾಗ್ತದೆ. ಈಗ ಎಡೆಯಲ್ಲಿ ಏನಾಗಿದೆ ಅಂದರೆ ಶಿವಪೂಜೆಯಲ್ಲಿ ಕರಡಿ ಬಂದಾಗ ಎಂತಾಗಿದೆ. ಆದರೆ ನನಗೊಂದು ಜವಾಬ್ದಾರಿಯನ್ನು ಇವರು ಮುಗಿನ ಮೇಡಮ್ ಮತ್ತು ಶಮ ಅವರು ಕಲಾಸೃಷ್ಟಿಯ ಅಡಿಯಲ್ಲಿ ಹೊರಿಸಿದ್ದಾರೆ. ಹಾಗೆ ಹೊರಿಸಿರುವಾಗ ನಾನು ಏನಾದರೂ ನನ್ನ ಹಿತವಚನ ನೀಡದೆ ಇರುವುದು ಒಳ್ಳೆಯದಲ್ಲ ಅಂತ ನನ್ನ ಅಂದಾಜು. ನನಗೆ ಗೊತ್ತು ನಿಮಗೆ ಖಂಡಿತ ಹೋರಾಡ್ತದೆ, ಆದರೆ ನಾನು ಒಂದೆರಡು ಮಾತಾಡ್ತೇನೆ, ಅದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಹಾಗೆ ಆಗುವಾಗ ನಿಮಗೆ ಹೋರಾಡ್ತದೆ. ಈಗ ಮಕ್ಕಳೇ, ನಿಮ್ಮಲ್ಲಿ ಒಂದು ಪ್ರಶ್ನೆ, ನೀವು ಈಗ ಶಾಲೆಗೆ ಹೋಗುವುದು ಯಾಕೆ? ಶಾಲೆಗೆ ಹೋಗುವುದು ಯಾಕೆ? ಕಲಿಯೋದು ಯಾಕೆ? ನಾಲೆಜ್ ಯಾಕೆ? ನಾಲೆಜ್ ಯಾಕೆ? ನಾಲೆಜ್ ಯಾಕೆ? ಯಾಕೆ ನಾಲೆಜ್ ಇಲ್ಲದಿದ್ರೆ ಆಗುದಿಲ್ಲ ಅಲ್ವಾ? ನಿಮಗೆ ಯಾವುದೋ ಒಂದು ನಿಮ್ಮ ಜೀವನದಲ್ಲಿ ನಿಮ್ಮ ಲೈಫಿನಲ್ಲಿ ಒಂದು ಗೋಲ್ ಅಂತ ಇರ್ತದೆ, ಗುರಿ. ಆ ಗುರಿಯನ್ನು ಸಾಧಿಸಲಿಕ್ಕೆ, ಹಾಗೆ ಸಾಧಿಸುವಾಗ ನೀವು ಯಾವುದೇ ರೀತಿಯ ನೋವಿಲ್ಲದೆ ಬದುಕುವುದಕ್ಕೆ ಸುಖ ಅಥವಾ ಸಂತೋಷ ಅಥವಾ ತೃಪ್ತಿ ಅಂದ್ರೆ ಖುಷಿ. ಮನುಷ್ಯ ಯಾವುದು ಬಯಸುವ ಖುಷಿಯಾಗಿರ್ಲಿಕ್ಕೆ ಹೌದಾ ಅಲ್ವಾ? ಕೂಗಿಕೊಂಡಿರ್ಲಿಕ್ಕೆ ಬಯಸ್ತೀರಾ ನೀವು? ಬೇಜಾರಿನಲ್ಲಿರ್ಲಿಕ್ಕೆ ಬಯಸ್ತೀರಾ? ಇಲ್ಲ ಅಲ್ವಾ?
ಯಾವುದು ನಿಮಗೆ ನೋವು ಕೊಡ್ತದೆ ಅವುಗಳೆಲ್ಲ ನಿಮಗೆ ತೊಂದರೆಯನ್ನೇ ಕೊಡ್ತದೆ. ಹಾಗಾಗಿ ನೋವು ಕೊಡುವ ರೀತಿಯಲ್ಲಿ ಇದ್ದಾಗ ನಿಮಗೆ ಆರೋಗ್ಯ ಸರಿ ಇರುವುದಿಲ್ಲ ಅಂತ ಹೇಳಿ. ಹಾಗಾಗಿ ಡಿಸೀಸ್ ಅಂತ ಬಂತು. ಈಸ್ ಅಂತ ಖುಷಿಯಾಗಿದೆ, ಆರಾಮ ಈಸಿ ಚಾಯ್. ಡಿಸೀಸ್ ಡಿಸೀಸ್ ಅಂದ್ರೆ ಅದಕ್ಕೆ ಒಂದು ತಡೆ. ಅದು ಯಾವುದು? ಅದು ಪೇಯ್ನ್, ಅದು ರುಕ್ ಅಂತ ಹೇಳ್ತಾರೆ. ಆ ರುಕ್ಕಿನಿಂದ ಬರುವುದೇ ರೋಗ. ಹಾಗೆ ಅಂತದ್ದು ಬಾರದೆ ಇರಬೇಕಾದ್ರೆ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಬೇಕು. ಹಾಗೆ ಚೆನ್ನಾಗಿ ಮಾಡುವಾಗ ನಿಮಗೆ ಬರುವಂತಹ ಅಡೆತಡೆಗಳು ಯಾವುದು? ಒಬ್ಬ ಓದ್ತಾ ಇರ್ತಾರೆ, ಹೌದಾ? ನೀವು ಓದ್ತಾ ಇರ್ತೀರಿ, ಅದು ಬುಕ್ ವರ್ಮ್ ಅಂತ ಕರೀತಾರೆ. ಅವನಿಗೆ ಬುಕ್ ವರ್ಮ್ ಅವನಿಂದ ಮಾರ ಬುಕ್ ವರ್ಮ್ ಅಂತ ಹೇಳಿ. ಹಾಗೆ ಇದ್ದಾಗ ನಿಮಗೆ ಎಷ್ಟೋ ಸಂದರ್ಭದಲ್ಲಿ ಅದು ವ್ಯತಿರಿಕ್ತ ಪರಿಣಾಮ ಕೊಡ್ತದೆ, ತೊಂದರೆ ಕೊಡ್ತದೆ ಅಲ್ವಾ? ಹಾಗೇನಾಗ್ತದೆ, ನಿಮಗೆ ಒಂದು ವಿಶ್ರಾಂತಿ ಬೇಕಾಗ್ತದೆ. ಓದುವಿಕೆಯಲ್ಲೂ ನೀವು ವರ್ಮ್ ಆಗಿದ್ದೀರಿ, ಹುಳಾಗಿದ್ದೀರಿ, ಆ ಹುಳಕ್ಕೆ ನಡ್ಕೊಂಡೇ ಇದ್ರೆ ಆಯಾಸ ಆಗ್ತದೆ, ಆಗ ವಿಶ್ರಾಂತಿ ಬೇಕು. ಹಾಗೇನು ಮಾಡ್ತೀರಿ ನೀವು? ಒಂದು ಗಡದ್ದಾಗಿ ನಿದ್ದೆ ಹೊಡಿತೀರಿ ಅಲ್ವಾ? ಈಗ ಆ ವಿಶ್ರಾಂತಿಯನ್ನು ನೀವು ಇನ್ನೊಂದು ಕೆಲಸವನ್ನು ಮಾಡುವುದರ ಮೂಲಕ ಪಡೆದ್ರೆ ಆವಾಗ ಅದು ನಿಮಗೆ ಶಕ್ತಿ ಕೊಡ್ತದೆ. ಕೆಲಸದ ಬದಲಾವಣೆಯೇ ಹಾಲುಹಳ್ಳಿಯ ಜನರಿಗೆ ವಿಶ್ರಾಂತಿ ಆಗಿತ್ತು ಅಂತ ನನಗೊಂದು ಪಾಠ ಇತ್ತು ಪ್ರೈಮರಿ ಸ್ಕೂಲಲ್ಲಿ. ಹಾಗೆ ಆ ನಿಮ್ಮ ವಿದ್ಯೆಯ ಮಧ್ಯೆ ಶುದ್ಧಿಯಾಗಿರ್ಬೇಕಾದ್ರೆ ನೀವೇನಾಗಬೇಕು ಅಂದ್ರೆ ಒಂದು ಬದಲಾವಣೆಯನ್ನು ಕಾಣಬೇಕು. ಆ ಬದಲಾವಣೆಯನ್ನು ಕಾಣಬೇಕಾದ್ರೆ ನಿಮಗೆ ಏನ್ ಬೇಕು? ಬೇರೆ ಏನಾದ್ರು ಬೇಕು. ಅದು ಓದುವುದಲ್ಲ, ಆದರೆ ಓದದೆ ಇರುವುದೂ ಅಲ್ಲ ಆ ರೀತಿ. ಹಾಗಾಗಿ ಏನ್ ಮಾಡಬೇಕು ನಾವು? ಸಂಗೀತ, ಸಾಹಿತ್ಯ, ಸಾಂಸ್ಕೃತಿಕ ಇತ್ಯಾದಿಗಳನ್ನು ನಾವು ಅಳವಡಿಸ್ತೇವೆ. ಅದಕ್ಕೆ ನಮ್ಮದು ಗಜಲ್ ಓದ್ತೇನೆ, ನಾನೇ ಬರೆದದ್ದು. ಚಟುವಟಿಕೆ ಇರಬೇಕು, ನಗುತ್ತದಿರಬೇಕು. ನೀವು ನಗ್ತಾ ಇರಬೇಕು, ನಿಮ್ಮ ಆಸೆ ಇರಬೇಕು. ನಾನು ಯಾವಾಗ ನಗ್ತಾ ಇರ್ತೇನೆ ಅಂತೇಳಿ ಅರ್ಥ ಇರಲಿಕ್ಕೆ ಯಾರು ಬಯಸುದು ಅಲ್ವಾ? ಹಗುರ ಮನ ಬರಬೇಕು, ನಗುತ್ತದಿರಬೇಕು. ಮನಸ್ಸಲ್ಲಿ ಹಗುರ ಬೇಕು, ಕೂದಿಸ್ಬೇಕು, ಕಾಮಿಸ್ಬೇಕು. ಒಂದು ಇಡೀ ಪ್ರಪಂಚವನ್ನೇ ಹೊತ್ತಾಗಿದ್ದಾನೆ ಅಂತ ಅವರನ್ನ ಮಾಡ್ತಾರೆ. ಅವೆಂತ ಬರ ಅವತ್ತು ಇಡೀ ಪ್ರಪಂಚ ತಲೆಯಲ್ಲಿ ಹೊತ್ತಾಗಿದ್ದಾನೆ. ಯಾವಾಗ ನೋಡಿದ್ರು ಡ್ರೀಮು, ಯಾವಾಗ ನೋಡಿದ್ರು ಟೆನ್ಷನು, ಹೇಗೆ ಹಾಗೆ ಇರಬಾರ್ದು. ದ್ವೇಷವೆಂಬುದು ಇರುವ ಹುದಿಯ ಉದ್ದು. ಹುದಿಯ ಉದ್ದು ನೋಡಿದ್ದೀರಿ ಅಥವಾ ಕೇಳಿದ್ದೀರಿ ಚಿತ್ರದಲ್ಲಿ? ಆ ಹುದಿಯ ಉಗುರು ನಮಗೆ ಮನುಷ್ಯನಿಗೆ ದಾಳಿ ಮಾಡಿದ ಹಾಗೆ ಇವತ್ತೇ ದ್ವೇಷ, ಅದು ಇನ್ನೊಂದು ರೂಪ, ಒಂದು ತೊಂದರೆ. ಹಾಗೇನ್ ಮಾಡಬೇಕು? ಸೌಹಾರ್ದ ಮತಿ ಸಾಕು ನಗುತ್ತದೆ. ಸೌಹಾರ್ದ ಮತಿ ನಾವು ಚಂದಕ್ಕಿರುವುದು, ಖುಷಿಯಲ್ಲಿರುವುದು, ಯಾವುದೇ ದ್ವೇಷ ಇಲ್ಲದಿರುವಂಥದ್ದು. ಹಾಗೆ ಜಗವೊಂದು ಮಾಯ ತುಂಬಿರುವ ಜಾಲ. ಈಗ ಮೇಡಮ್ಗೆ ತೋರಿಸಿದ್ರು ಕಲಾವು, ಇನ್ನು ಮುಂದೆ ತುಂಬಾ ತೋರಿಸಲಿಕ್ಕಿದ್ದಾರೆ. ನಿಜ ನೋಡಿದರೆ ಸತ್ಯ ಅದುವೇ ಅಲ್ಲ, ಅವರು ತೋರಿಸುವುದು ಪೂರಾ ನಿಮಗೆ ಸತ್ತ ಡೋಂಗಿಯರು, ಹೌದಾ? ಆದ್ರೆ ನಿಮಗೆ ಅದು ಬಹಳಷ್ಟು ಸತ್ಯ ಅಂತ ಅನಿಸ್ತದೆ. ಆಗ ನಾವು ನಿಮ್ಮೊಬ್ಬರು ಬಂದ್ರಿ, ಚಿಕ್ಕದು ದೊಡ್ಡ ನೋಡಿದ್ರಿ ಪ್ಲೇಟ್ಗಳು. ಹಾಗೆ ಅದೇ ರೀತಿ ನಿಮ್ಮ ಜೀವನವೇ ಹಾಗೆ ಅಂತೇಳಿ ಬದುಕಿನಲ್ಲಿ ಹೇಗೆ ಜಗವೊಂದು ಮಾಯೆ ತುಂಬಿರುವ ಜಾಲ. ನೀವು ಜಗತ್ತಿನಲ್ಲಿ ಇರುವಾಗ ನಿಮಗೆ ಆ ಮಾಯೆ ಸೆಳೀತದೆ. ಅದಕ್ಕೆ ಏನ್ ಮಾಡಬೇಕು? ಜಿಗಿದು ಜಯದೆಡೆ ನಗುತ್ತದೆ. ಅದನ್ನು ಜಿಗಿದು ನಗುತ್ತದೆ ಇರಬೇಕು, ಗೆಲುವಿನ ಕಡೆಗೆ ಹೋಗ್ಬೇಕು. ಬೇಸರದ ಎದೆ ಭಾವ ಬರಬಹುದು ಒಮ್ಮೊಮ್ಮೆ ಬೇಸರ ಬರ್ತದೆ, ಏನು ಬೇಡ ಅನಿಸ್ತದೆ, ಉದ್ವೇಗಕ್ಕೊಳಗಾಗ್ತದೆ, ಖಿನ್ನತೆಗೊಳಗಾಗ್ತದೆ. ಈಗ 12 ಗಂಟೆ ಆಯ್ತು, ಇವರು ಯಾಕೆ ಇನ್ನೂ ಮಾತಾಡ್ತಾ ಇದ್ದಾರೆ, ಬೇಡವೇ ಬೇಡ ಅಂತ ಅನಿಸ್ತದೆ, ಹೋಗ್ಬೇಕು ಅಂತ ಅನಿಸ್ತದೆ, ಹೊಟ್ಟೆಯಲ್ಲಿ ಹಸಿವಾಗ್ತಾ ಇದೆ, ಊಟ ಮಾಡಬೇಕು ಅಂತ ಅನಿಸ್ತಾ ಇದೆ ಅಲ್ವಾ? ಹಾಗೆ ಬೇಸರದ ಎದೆ ಭಾವ ಬರಬಹುದು ಒಮ್ಮೆ, ರಂಗದೆಡೆ ನಡೆ ಹಾಕು ನಗುತ್ತದೆ. ಅವಾಗ ಏನ್ ಮಾಡಬೇಕು? ನೀವು ತಡಿಬೇಕು ಅಂದ್ರೆ ಒಂದು ಏನಾದರೂ ಚಟುವಟಿಕೆ ಇರ್ತದೆ. ಹಾಗೆ ರಂಗದೆಡೆ ನಡೆ ಹಾಕು ನಗುತ್ತದೆ. ರೋಗ ಬರುವುದು ಶಾಂತಿ, ಕೆಡಲು ಸುಜ್ಞಾನ. ಈ ರೋಗ ಅನ್ನೋದು ಬರುವುದೇ ಶಾಂತಿ ಹಾಳು ಮಾಡಬೇಕು. ಹಾಗೆ ದುಃಖ, ಡಿಸೀಸ್ ಇವೆಲ್ಲ ಹೇಗೆ
ಶಾಂತಿಯನ್ನು ಮಾಡ್ತಾರೆ. ಅದು ಅದರಿಂದಾಗಿ ಏನಾಗ್ತದೆ, ಯಾವುದೇ ಉಲ್ಲಾಸದಿಂದ ಚಟುವಟಿಕೆಗಳಿಂದ ಓದಬೇಕು ಅಂತ ಅನಿಸೋದಿಲ್ಲ. ಆಗ ಸಾಕಿ ಕೂಡುವ ಜೀ ನಾವು ಕರೆಯೋದು. ಜೀ ಕೊಟ್ಟರೆ ಇದು ಹಾರಿಬಿಡು ಅಂತ ಹೇಳಿ ಆ ಏನಾಗಬೇಕು, ಆ ದುಗುಡವನ್ನು ಬೇಸರ ಅನ್ನೋದನ್ನು ನೂಕಿ ಹೊರಗಾಕಬೇಕು, ಅದನ್ನು ಸಾಗಿ ಹೋಗಬೇಕು. ಆವಾಗ ನಿಮಗೇನಾಗ್ತದೆ, ಒಂದು ಉತ್ತಮವಾದಂಥ ವಿದ್ಯಮಾನ ಲಭಿಸ್ತದೆ. ಹಾಗಾಗಿ ನಿಮ್ಮ ಕಲಿಯುವಿಕೆ ಏನಿರ್ತದೆ, ಒಂದು ಉದ್ದೇಶ ಇರ್ತದೆ. ಈಗ ನೀವು ಹೇಳಿದ್ರಿ, ನಾನು ಡಾಕ್ಟರ್ ಆಗಬೇಕು, ನಾನು ಎಂಜಿನಿಯರ್ ಆಗಬೇಕು, ನಾನು ಏನು ಲಾಯರ್ ಆಗಬೇಕು, ಇತ್ಯಾದಿ ಇತ್ಯಾದಿ. ನಾನು ಸಣ್ಣಾಗಿರುವಾಗ ಏನು ಬಯಸ್ತಾ ಇದ್ದ ಗೊತ್ತುಂಟು. ನಾನು ಪ್ರೈಮರಿ ಸ್ಕೂಲಲ್ಲಿರುವಾಗ ಒಂದು ಮದುವೆಗೆ ಅವತ್ತು ಉಂಟಲ್ಲ, ನಾನು ಅಡಿಗೆ ಭಟ್ಟಾದ್ರೂ ಒಳ್ಳೆಯ ಬಯಸಿದ್ದು, ಬೇಕಾದಾಗ ತಿಂತಾ ಇರ್ಬೋದು ಅಲ್ವಾ. ಹಾಗೆ ಬಸ್ನಲ್ಲಿ ಹೋಗುವಾಗ ನನಗೆ ನಾನು ಡ್ರೈವರ್ ಆಗುತ್ತದೆ, ಗಮ್ಮತ್ತಿನ ಕಾರ್ ಬಸ್ ಬಿಡ್ಲಿಕ್ಕೆ ಆಗ್ತದೆ ಅಂತೇಳಿ. ಹಾಗೆ ಅದು ಏನು ಅವೆಲ್ಲ ಒಂದು ತಾತ್ಕಾಲಿಕವಾದ ಯೋಚನೆ. ಆ ಯೋಜನೆಗಳನ್ನು ಪರಿವರ್ತಿಸಬೇಕಾದ ಒಂದು ಉದ್ದೇಶಗಳು. ಅದಕ್ಕೆ ಎಷ್ಟೋ ಸಂದರ್ಭದಲ್ಲಿ ನಿಮಗೆ ಮಾರ್ಗದರ್ಶನ ಬೇಕಾಗ್ತದೆ, ಹಿರಿಯರ ಒಂದು ಮಾರ್ಗದರ್ಶನ ಬೇಕಾಗ್ತದೆ, ನಿಮ್ಮ ಸಾಧನೆಯೂ ಬೇಕಾಗ್ತದೆ. ಈಗ ನಾನು ಡಾಕ್ಟರ್ ಆಗ್ತೇನೆ ಅಂತ ಹೇಳಿದ ಕೂಡಲೇ ಡಾಕ್ಟರ್ ಆಗುವುದಿಲ್ಲ. ಡಾಕ್ಟರ್ ಆಗಲಿಕ್ಕೆ ಬೇಕಾದ ಎಲ್ಲ ಸಾಧನೆಗಳನ್ನು ಮಾಡಬೇಕು. ಹಲವಾರು ಪರೀಕ್ಷೆಗಳಿರ್ಬೋದು, ಹಲವು ಹೆಚ್ಚಿನ ತೊಡಗುವಿಕೆ ಇರ್ಬೋದು, ಅವುಗಳನ್ನೆಲ್ಲ ಮೆಟ್ಟಿ ನಿಂತು ಮತ್ತೆ ಮುಂದೆ ಹೋಗ್ಬೇಕು. ಲಾಯರ್ ಆಗೋದಾದ್ರೂ ಅಷ್ಟೇ, ಮತ್ತೊಂದು ಎಂಜಿನಿಯರ್ ಆಗೋದಾದ್ರೂ ಅಷ್ಟೇ, ಯಾವುದಾದ್ರೂ ಅಷ್ಟೇ. ಅಂದರೆ ನನಗೆ ಉದ್ದೇಶ ಬೇಕು, ಉದ್ದೇಶವನ್ನು ಸಾಧಿಸುವಂಥ ಛಲ ಬೇಕು. ಆ ಸಾಧಿಸುವ ಛಲ ಇರಬೇಕಾದ್ರೆ ಶಿಸ್ತು ಬೇಕು. ಹಾಗೆ ನೀವೆಲ್ಲ ಸ್ಕೌಟಿನವರು, ಗೈಡ್ನವರು, ನಿಮಗೆ ಸ್ವಾಭಾವಿಕವಾಗಿ ಶಿಸ್ತಿದೆ. ಆ ಶಿಸ್ತನ್ನು ನೀವು ಉಳಿಸಿಕೊಳ್ಬೇಕು. ಅಂದರೆ ನೀವು ಶಿಸ್ತನ್ನು ಉಳಿಸಿಕೊಳ್ಳೋದಿದ್ರೆ ಮೇಡಮ್ ಎದುರಿದ್ದಾಗ ಮಾತ್ರ ಚಂದಕ್ಕೆ ಕೈ ಕಟ್ಟಿ ನಿಲ್ಲುವುದು, ಅವರು ಹೋದ ಕೂಡಲೇ ಚಳ್ಳೆ ಹಾರಿಸುವುದು ಅಲ್ಲ. ನೀವು ನಿಮ್ಮಷ್ಟಕ್ಕೆ ಇರುವಾಗ ಶಿಸ್ತು ಇರಬೇಕು. ಎಷ್ಟೋ ಸಂದರ್ಭದಲ್ಲಿ ನಾವು ಕೆಲವರು ಹೇಳ್ತೇವೆ, ಅವ ಹೇಗೆ ಮಾಡಿದ ಇಂಥ ಶಿಸ್ತಿದೆ ಅವರಿಗೆ, ಒಂದೇ ಒಂದು ಬಾರಿ ಅವರು ಸಿಡುಕಿದ್ದು ಅನ್ನೋದಿಲ್ಲ, ಅವನು ಜಗಳ ಅನ್ನೋದಿಲ್ಲ ಇತ್ಯಾದಿ. ಹಾಗಾಗಿ ನಿಯಮಿತವಾಗಿ ಕೆಲಸ ಮಾಡುತ್ತಾರೆ. ಹಾಗಾದರೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ನಿಮಗೆ ಒಂದು ಟೈಮ್ ಟೇಬಲ್ ಬೇಕು. ಆ ಟೈಮ್ ಟೇಬಲ್ನಲ್ಲಿ ನೀವೇನು ಮಾಡಬೇಕು, ಕ್ಲಾಸಲ್ಲಿ ಪಾಠ ಮಾಡ್ತಾರೆ, ಆ ಪಾಠ ಮಾಡಿದ್ದನ್ನು ಪುನಃ ಮೆಲುಕು ಹಾಕಬೇಕು. ನೀವು ಅಲ್ಲಿ ದನದಾಗ ಹಾಕಬೇಕು. ದನ ಬಾಯಿಗೆ ತಿನ್ನಂತಹ ಏನು ಆ ಹುಲ್ಲನ್ನು ಮೆಲುಕು ಹಾಕ್ತಾ ಇರ್ತದೆ, ಎಷ್ಟೂ ಕಾಲ ಅದರ ಬಾಯಲ್ಲಿ ಇರ್ತದೆ. ಹಾಗೆ ನೀವು ವಿಷಯವನ್ನು ಮೆಲುಕು ಹಾಕಬೇಕು. ನಿಮ್ಮದೇ ಆದ ಒಂದು ಟೈಮ್ ಟೇಬಲ್ ಮಾಡಬೇಕು. ಅದರಲ್ಲಿ ನೀವು ನಿಮ್ಮ ಅಭ್ಯಾಸಕ್ಕೆ ಬೇಕಾದ ಮತ್ತೆ ನಾನು ಆಗ ಹೇಳಿದೆ ವಿರಾಮ ಬೇಕು. ಆ ವಿರಾಮದ ಸಂದರ್ಭದಲ್ಲಿ ನೀವು ಉದಾಹರಣೆಗೆ ಒಂದು ಕೊಳಲನ್ನು ಕೇಳಬೇಕು, ಕೊಳಲ ನಾದ ಇರ್ಬೋದು, ಅಥವಾ ಪಿಟೀಲು ವಾದದ ಇರ್ಬೋದು, ಅಥವಾ ಸಂಗೀತ ಹಾಡುವುದು ಇರ್ಬೋದು, ಇನ್ನೇನು ಇರ್ಬೋದು. ಹಾಗೆ ಅವುಗಳ ಅರ್ಥಗಳನ್ನು ನೀವು ಮಧ್ಯೆ ಕೇಳಬೇಕಾಗ್ತದೆ. ಹಾಗೆ ಕೇಳಿದಾಗ ನಿಮ್ಗೆ ಏನಾಗ್ತದೆ, ಒಂದು ಸ್ವಲ್ಪ ಮನೋಶಾಂತಿ ಸಿಗ್ತದೆ ಅಂತೇಳಿ. ಹಾಗೆ ಈ ಕೇಳುವುದು, ಓದುವುದು, ಬರೆಯುವುದು, ಇವೆಲ್ಲ ಈ ಸಿದ್ಧಾಂತಕ್ಕೆ ನಾವು ಇದ್ದಾಗ ಅಲ್ಲಿ ಸಕ್ರಿಯತೆಯನ್ನು ತಿಳಿಸಿಕೊಳ್ಳಿಕ್ಕಾಗ್ತದೆ. ಇಡೀ ಓದಿಕೊಳ್ಳಲಿಕ್ಕೆ ಆಗುವುದೇ ಇಲ್ಲ. ಬದಲಾವಣೆಗಳು ಏನು ಹಲವಾರು ರೀತಿಯ ಅಭ್ಯಾಸ ಬರಬೇಕು. ಈಗ ಅಭ್ಯಾಸದಲ್ಲಿ ಎಷ್ಟು ವಿಧ? ಅಭ್ಯಾಸದಲ್ಲಿ ಒಂದು ನೀವು ಓದುವುದು, ಇನ್ನೊಂದು ಮಾಸ್ಟರ್ ಹೇಳಿಕೊಡುವುದು, ಇನ್ನೊಂದು ನೀವು ಪ್ರಾಕ್ಟಿಕಲ್ ಆಗಿ ಮಾಡುವುದು. ಪ್ರಾಕ್ಟಿಕಲ್ ಮಾಡಬೇಕು, ಪ್ರಾಕ್ಟಿಕಲ್ ಕ್ಲಾಸ್ ಅಂತ ಹೇಳ್ತಾರೆ. ಹಾಗೆ ಮತ್ತೆ ಮತ್ತೊಂದು ನೀವು ನಿಮ್ಮ ಅದನ್ನು ರೂಢಿಸಿಕೊಳ್ಳುವಂಥದ್ದು, ನಿಮ್ಮದೇ ಜ್ಞಾನವನ್ನು ರೂಢಿಸಿಕೊಳ್ಳುವುದು. ಈ ರೀತಿ 4 ಅಂಶಗಳಿಂದ ನಿಮ್ಮ ವಿದ್ಯಾಭ್ಯಾಸ ಇರ್ತದೆ. ಆ ವಿದ್ಯಾಭ್ಯಾಸವನ್ನು ಕೊಂಡೋಗ್ಬೇಕಾದ್ರೆ ಇಂದ್ರಿಯ ಅರ್ಥವನ್ನು ನಿಮ್ಮ ಕಣ್ಣು ಇರ್ಬೋದು, ಕಿವಿ ಇರ್ಬೋದು, ನಾಲ್ಕು ಕೈ ಇರ್ಬೋದು, ಕಾಲಿರ್ಬೋದು, ಇವೆಲ್ಲ ಯಾವ ಕೆಲಸವನ್ನು ಯಾವಾಗ ಮಾಡಬೇಕೋ ಹಾಗೆ ಮಾಡಿದಾಗ ಮಾತ್ರ ನೀವು ಮನುಷ್ಯರಾಗಿರ್ತೀರಿ, ಸರಿಯಾಗಿರ್ತೀರಿ. ನೋಡುವ ಕೆಲಸ ಮಾಡಬೇಕಾದ ಕಣ್ಣು ನೋಡಬೇಕಾದನ್ನೇನು, ಬರಿಬೇಕಾದ ಕೈ ಬರೆಯುವುದನ್ನೇ ಬರಿಬೇಕು. ಹೇಳ್ತಾರಲ್ಲ, ದೇವರು ಕೈ ಕೊಟ್ಟ, ಉಣ್ಣೋ ಕತ್ತ, ಅದೇ ಬಳಸಬೇಕು, ಹೊಡೆಯೋ ಕತ್ತ. ಹಾಗೆ
ಇಂದ್ರಿಯಾರ್ಥಗಳು ಇದೆ, ಅವುಗಳು ಅವುಗಳ ಕೆಲಸವನ್ನು ಮಾಡಬೇಕು. ಹಾಗೆ ಮಾಡಿದಾಗ ಏನು ಚಟುವಟಿಕೆ ಅದಕ್ಕೆ ಏನು ಬೇಕು, ಅದಕ್ಕೆ ಸರಿಯಾಗಿ ಚಟುವಟಿಕೆಗಳನ್ನು ಹೊಂದಿಕೊಳ್ಬೇಕಾಗ್ತದೆ. ಹಲವಾರು ಚಟುವಟಿಕೆಗಳನ್ನು ರೂಢಿಸಿಕೊಳ್ಬೇಕಾಗ್ತದೆ. ಆ ಚಟುವಟಿಕೆಗಳು ಏನು ಮಾಡ್ತವೆ, ಆ ಚಟುವಟಿಕೆಗಳು ಒತ್ತಡವನ್ನು ನಿರ್ವಹಣೆ ಮಾಡ್ತವೆ. ಯಾವ ಒತ್ತಡ ಆಗದಾಗಿ ನೋಡಿಕೊಳ್ತಾರೆ. ಹಾಗೆ ಒತ್ತಡ ಆಗದಾಗಿ ನೋಡಿಕೊಳ್ಬೇಕಾದ್ರೆ ನೀವು ಇತರೆ ಚಟುವಟಿಕೆಗಳಲ್ಲಿ ನೀವು ಕಾಮಗಾರಿಕ ಅದಕ್ಕೆ ಏನು ನಿಮ್ಮ ಮನಸ್ಸನ್ನು ಖುಷಿಪಡಿಸುವ ಹಲವಾರು ವಿಚಾರಗಳಿವೆ. ಹಾಗೆ ನಾನು ಆಗಲೇ ಹೇಳ್ತೇನೆ, ಖುಷಿ ಇದ್ರೆ ಮಾತ್ರ ಆರೋಗ್ಯ, ಖುಷಿ ಇಲ್ಲದಿದ್ದರೆ ರೋಗ ಅಂತೇಳಿ. ಹಾಗಾಗಿಯೇ ಪ್ರತಿಯೊಬ್ಬರು ಬಯಸುವುದು ಆರೋಗ್ಯ. ಆ ಆರೋಗ್ಯವಂತನಾಗಿರ್ಬೇಕಾದ್ರೆ ಅಲ್ಲಿ ಸಂಗೀತ ಇರ್ಬೋದು, ಕಲೆ ಇರ್ಬೋದು, ನಾಟಕ ಇರ್ಬೋದು, ಈ ಜಾದೂದಂತಹ ವಿಚಾರಗಳಿರ್ಬೋದು, ಇವುಗಳನ್ನೆಲ್ಲ ನಾವು ಬಳಸ್ಕೊಳ್ಬೇಕು. ಎಷ್ಟೋ ಸಂದರ್ಭ ನಾವು ಹೇಳುವುದು ಇವರಿಗೆ ಬೇರೆ ಕೆಲಸ ಇಲ್ಲ, ಬೇರೆ ಕೆಲಸ ಇದೆ ಇವರಿಗೆ, ಹಾಗಾಗಿ ಮಾಡ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ತಿಳಿಬಹುದು ಅವರು ಅವರ ಪ್ರಚಾರಕ್ಕೆ ಮಾಡ್ತಾರೆ. ಇಲ್ಲಿ ಅದಲ್ಲ. ಏನಾಗಬೇಕು, ಹಲವಾರು ರೋಗಗಳಿಗೆ ಚಿಕಿತ್ಸೆಯ ಸಂಗೀತ, ಸಂಗೀತದಲ್ಲಿ ಸಹ ಲಘು ಸಂಗೀತ, ಶಾಸ್ತ್ರೀಯ ಸಂಗೀತ, ಹಾಗೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟಲ್ ಸಂಗೀತ, ಈಗ ವೀಣೆ ಇರ್ಬೋದು, ತಂಬೂರಿ ಇರ್ಬೋದು, ಅಥವಾ ಆಧುನಿಕವಾದಂತಹ ಇನ್ಸ್ಟ್ರೂಮೆಂಟ್ಗಳು ಇರ್ಬೋದು, ಗಿಟಾರ್ ಇರ್ಬೋದು, ಡ್ರಮ್ ಇರ್ಬೋದು, ಕೊಂಬು ಇರ್ಬೋದು, ವಾಲಗ ಇರ್ಬೋದು, ಇತ್ಯಾದಿಗಳು ನುಡಿಸುವಂತಹ. ಹಾಗೆಯೇ ಬಾಯಲ್ಲಿ ಹೇಳುವಂತ ಗುದುಗುದಿಸುವುದು, ಅದು ಭಜನೆ ಇರ್ಬೋದು, ದೇವರ ನಾಮ ಇರ್ಬೋದು, ಸಂಗೀತಗಳಿರ್ಬೋದು, ಸಿನಿಮಾ ಹಾಡುಗಳಿರ್ಬೋದು, ಅಥವಾ ನಿಧಾನವಾಗಿ ಹಾಡುವ ಸಂಗೀತಗಳಿರ್ಬೋದು, ಜೋರಾಗಿ ಹಾಡುವ ಆಲಾಪನಗಳು, ಹಿಂದೂಸ್ತಾನಿ ಗಾಯನಗಳಿರ್ಬೋದು, ಭರತನಾಟ್ಯಗಳಿರ್ಬೋದು, ಅಥವಾ ಒಡಿಸ್ಸಿ ಡ್ಯಾನ್ಸ್, ಬೇರೆ ಬೇರೆ ರೀತಿಯ ಡ್ಯಾನ್ಸ್, ಹಾಗೆ ನೀವು ಸ್ಟೇಜ್ ಮೇಲೆ ಮಾಡುವ ನಾಟಕ ಇರ್ಬೋದು, ಯಕ್ಷಗಾನ ಇರ್ಬೋದು, ಇವೆಲ್ಲ ಎಲ್ಲ ಒಟ್ಟಾಗಿ ಹೇಳಿಕೆ ಹಾಕಿರ್ತೇವೆ. ಇವೆಲ್ಲ ಬೇರೆ ಬೇರೆ ರೋಗಗಳನ್ನು ಕಡಿಮೆ ಮಾಡ್ತವೆ. ಯಾವುದು ಹಲವಾರು ರೋಗಗಳನ್ನು ಗುಣಪಡಿಸುವಂತೆ ಈ ರೀತಿಯ ವಿಶಿಷ್ಟವಾದ ಸಂಗೀತಗಳು ಕಡಿಮೆ ಆಗ್ತಕ್ಕೆ ನಮ್ಮಲ್ಲಿ ಪುರಾವೆ ಇದೆ, ವೈಜ್ಞಾನಿಕವಾದಂತಹ ಪುರಾವೆ ಸಹ ಇದೆ. ಈ ಕ್ಯಾನ್ಸರ್ ಕಾಯಿಲೆ ಬಹಳಷ್ಟು ಒತ್ತಾಡ್ತಾ ಇರ್ತಾರೆ, ನೋವಿನಿಂದ ಬಳಸ್ತಾ ಇರ್ತಾರೆ, ಅಂತವರಿಗೆ ಸಹ ಈ ಸಂಗೀತವನ್ನು ಮಾಡುವುದರ ಮೂಲಕ, ಸಂಗೀತವನ್ನು ನುಡಿಸುವುದರ ಮೂಲಕ ಬಹಳಷ್ಟು ಶ್ರಮವನ್ನು, ನೋವನ್ನು ಕಡಿಮೆ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಅದಕ್ಕೆ ಪುರಾವೆ ಸಹ ಇದೆ. ಹಾಗಾಗಿ ಕಂಪವಾತ ಅಂತ ಹೇಳ್ತೇವೆ ನಾವು, ಈ ಕೈಗೆ ನಡುಗು, ಪಕ್ಷವಾತ ಅಂತ ಹೇಳ್ತೇವೆ, ನಡಲಿಕ್ಕೆ ಆಗಬೇಕು. ಇಂಥವುಗಳಲ್ಲಿ ಸಹ ನಾವು ಏನು ಮಾಡ್ತೇವೆ ಅಂದರೆ ನಾವು ಇದೆಲ್ಲ ವೈಜ್ಞಾನಿಕವಾಗಿ ಸಾಧಿಸಲ್ಪಡ್ತೇವೆ. ಸಂಗೀತ ಚಿಕಿತ್ಸೆ ಬಹಳಷ್ಟು ಫಲಿತಾಂಶವನ್ನು ಕೊಟ್ಟಿದೆ. ಕೆಲವು ಒಬ್ಬರು ವೈದ್ಯರು ಸಂಗೀತದಲ್ಲಿ ಇಟ್ಟುಕೊಂಡೇ ಶಸ್ತ್ರಚಿಕಿತ್ಸೆ ಮಾಡುವಂತಹ ಕಾಯಕವನ್ನು ದೀರ್ಘಕಾಲ ಮಾಡಿ ಮಾಡಿ ಅದರಿಂದಾಗಿ, ಮತ್ತು ಇನ್ನೊಂದು ಸಂಗೀತ ಉಪಯೋಗಿಸದೆ ಮಾಡಿದ ಸರ್ಜರಿ, ಇದರಲ್ಲಿ ವ್ಯತ್ಯಾಸವನ್ನು ತೋರಿಸಿಕೊಟ್ಟಿದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ನೋಡಿದ್ದೇವೆ, ಹಟ್ಟಿಯಲ್ಲಿ ನಾವು ಸಂಗೀತ ಇಟ್ಟರೆ ಹಸು ಸಹ ಬಹಳ ಹೆಚ್ಚು ಏನು ಖುಷಿಯಿಂದ ಹಾಲು ಕೊಡ್ತದೆ ಅಂತ ಹೇಳುವಂಥದ್ದು ಒಂದು ವಿಷಯ. ಹಾಗೆ ಈ ಸಂಗೀತದ ಹಾಗೆ ನಾಟಕ ಇರ್ಬೋದು, ನಾಟಕದ ಅರ್ಥ ಇದೆ. ನಾವು ಎಷ್ಟೋ ಸಂದರ್ಭದಲ್ಲಿ ಹೇಳ್ತೇವೆ ನಾಟಕ, ಎಷ್ಟೋ ಸಂದರ್ಭಗಳಲ್ಲಿ ಕೆಲವರಿಗೆ ಹಾಗಿರುವಂಥ ಮನೋಭಾವ ಸಹ ಇದೆ. ನನಗೆ ಓದುವುದೇ ಮುಖ್ಯ, ಗುರಿ ಸಾಧಿಸಬೇಕು, ನನಗೆ ಯಾವುದೂ ಬೇಡ ಅಂತೇಳಿ. ಹೌದು, ಯಾವುದಕ್ಕೂ ನೋಡಿ, ಇನ್ನೊಂದು ಉದಾಹರಣೆ ಬಂತು. ನಾವು ಶಾಲೆಯಲ್ಲಿ ಇರ್ತೇವೆ, ಹೌದಾ, ನಿಮಗೆ ಕ್ಲಾಸ್ 6 ಪೀರಿಯಡ್ ಕ್ಲಾಸ್ ಇದೆ. ನಿಮಗೆ ಅದಲ್ಲದೆ ತಿಂಗಳ ಹಬ್ಬ, ಸ್ಕೂಲ್ ಡೇ, ಟ್ಯಾಲೆಂಟ್ಸ್ ಡೇ ಹೀಗೆಲ್ಲ ಮಾಡ್ತಾರಾ? ಯಾಕೆ ಮಾಡ್ತಾರೆ? ಯಾಕೆಂದ್ರೆ ನಿಮ್ಮನ್ನು ಇನ್ನಷ್ಟು ಚಟುವಟಿಕೆಯುಕ್ತವಾಗಿ ಮಾಡಿ. ಆಗ ನೀವೇನು ಮಾಡಬೇಕು? ನನಗಿದು ಬೇಡ, ಕೆಲವರಿದ್ದಾರೆ ಯಾವತ್ತು ಆ ದಿವಸ ರಾಜ್ಯ ಮನೆಯಲ್ಲಿ ಕೂತ್ಕೊಳ್ತಾರೆ, ನನಗೊಂದು ಆರಾಮ ಆಯಿತು ಅಂತ ಹೇಳಿ.
ಹಾಗಲ್ಲ, ನಿಮ್ಮನ್ನು ತೊಡಗಿಸಿಕೊಳ್ಳಿ. ಉದಾಹರಣೆ ಹೇಳ್ತೇನೆ, ನಾನು ಫಸ್ಟ್ ಇಯರ್ ನನ್ನ ಮೆಡಿಕಲ್ನಲ್ಲಿದ್ದಾಗ ನಮ್ಮಲ್ಲಿ ಈ ಬೇರೆ ಬೇರೆ ಕಾಂಪಿಟಿಷನ್ ಇರ್ತಿದೆ. ಸಂಗೀತ, ಹಾಡುವುದು, ಮತ್ತೆ ಮೈಮಿಂಗ್ ಮಾಡುವುದು, ಛದ್ಮವೇಷ, ಸಣ್ಣ ನಾಟಕ, ಆಶುಪವ, ಕವಿತೆ, ಎಸ್ಸೆ, ಲೊಕೇಶನ್ ಎಲ್ಲ. ನನಗೆ ಒಂದು ಅಭ್ಯಾಸ ಇತ್ತು, ನಾನು ಎಲ್ಲದರಲ್ಲಿಯೂ ಭಾಗವಹಿಸಿದ್ದೆ. ಇದು ನಮ್ಮದೊಂದು ನನ್ನ ಅನಿಸಿಕೆ, ನಾನು ಮಾಡಿದ ವಿಷಯ. ನಾನು ಡಾಕ್ಟರ್ ಮೋಹನ್ ಆಳ್ವಾಸ್ ಹಾಸ್ಪಿಟಲ್ಗಳು ನಮಗೆ ಆಳ್ವಾಸ್ ಸ್ಫೂರ್ತಿ. ನಾನು ಆ ಮೋಹನ್ ಆಳ್ವಾಸ್ ಹಾಗೆ ಅವರದ್ದು ಟ್ರೂಪ್. ನಾನು ಅಸಲಿಗೆ ಹಾಡುಗಾರನೇ ಅಲ್ಲ, ಯಾವುದೇ ರೀತಿ ಹಾಡುಗಾರ. ನನಗೆ ಭಾಷಣ ಮತ್ತು ಎಸ್ಸೆ ನಾನು ನಂಬರ್ ಒಪ್ಪಿಕೊಳ್ತೇನೆ. ಕವನ ಬರೆಯುವುದರಲ್ಲಿ ಆವಾಗ ಆತ್ಮಹತ್ಯೆಯನ್ನು ಪ್ರಯತ್ನಿಸಿದ್ದೆ. ಉಳಿದದಕ್ಕೆಲ್ಲ ನಾನು ವ್ಯವಸ್ಥೆ ಒಂದು ಗ್ರೂಪ್ ಸಭೆಗೆ ಸೇರಿದೆ. ಉಳಿದವರು ಹಾಕ್ತಾರೆ, ನಾನೊಂದು ಆ ತರಕಾರಿ ಆಗಿರೋದು ಬಡಿದು ಬಡಿತ ಒಟ್ಟಿಗೆ ಹೇಳುವುದು. ಅಂತೂ ಪ್ರೈಸ್ ಬಂತು, ಫಸ್ಟ್ ಪ್ರೈಸ್. ಹಾಗೆ ಅವರು ಆಳುವ ಮೈನಿಂದ ಮುಖಾಭಿನಯ ಮಾಡ್ತಾ ಇರ್ತಾರೆ, ಹಿಂದಿಯಿಂದ ಸ್ಟೇಟ್ಮೆಂಟ್ ಕೊಡೋದು ನಾನು ಮಾಡ್ತೇನೆ. ಹೀಗೆ ನಾವು ಏನು ಮಾಡ್ತೇವೆ, ನನಗೆ ಗೊತ್ತಿಲ್ಲ ಇತ್ತು ನಾನು ಸೇರುವಂತ. ಯಾಕೆ ಅದಕ್ಕೆ ಕುತೂಹಲ ಮತ್ತು ಆಸಕ್ತಿ. ಇದರಿಂದಾಗಿ ಏನಾಗ್ತದೆ, ನನ್ನ ಪೇಯ್ನ್ ಕಡಿಮೆ ಆಗ್ತದೆ, ನನಗೊಂಥರ ಖುಷಿ ಬರ್ತದೆ. ಆಟಗಳು ಅಷ್ಟೇ. ಈಗ ನಾನು ಗೊತ್ತಿಲ್ಲ ಇದ್ದು ಬ್ಯಾಡ್ಮಿಂಟನ್ಗೆ ಸೇರಿ ಒಟ್ಟಿಗೆ ಒಂದು ಡಬಲ್ಸ್ ಮತ್ತು ಸೇರಿ ಆಡಿದ್ದು, ವಾಲಿಬಾಲ್ನಲ್ಲಿ ಆಡಿದ್ದು. ಹಾಗಾಗಿ ಮಕ್ಕಳೇ ನೀವೇನು ಮಾಡಬೇಕು, ಎಲ್ಲ ರೀತಿಯ ಚಟುವಟಿಕೆಗಳನ್ನು ಭಾಗವಹಿಸಿ. ಹೀಗೆ ಭಾಗವಹಿಸುವುದರಿಂದ ನಿಮಗೆ ಯಾವುದೇ ರೀತಿಯಲ್ಲಿ ನಿಮ್ಮ ಸಬ್ಜೆಕ್ಟಿನಲ್ಲಿ ನೀವು ಹಿಂದೆ ಬೀಳುವುದಿಲ್ಲ. ಬದಲಾಗಿ ನಿಮಗೆ ಮತ್ತಷ್ಟು ಓದುವ ಉತ್ಸಾಹ ಬರ್ತದೆ. ಚಟುವಟಿಕೆಗಳ ಪಾತ್ರವೇ ವಿದ್ಯಾಭ್ಯಾಸ ಚಟುವಟಿಕೆಗಳ ಪಾತ್ರ ಅಂತ ಹೇಳುವಾಗ, ಈಗ ಇವರು ಈ ಮ್ಯಾಜಿಕ್ ಶೋ ಮಾಡಿದ್ರು. ಅಂತ ಮ್ಯಾಜಿಕ್ ಶೋ ಮಾಡುವಾಗ ಮೆದುಳಿಗೆ ಒಂದು ಮೇವು, ಮೆದುಳಿಗೆ ಮೇವು ಯಾವಾಗಲೂ ಸಿಗ್ತಾ ಇತ್ತು ಬೇರೆ ಬೇರೆ ವಿಧಾನಗಳಿಂದ. ಹಾಗಾಗಿಯೇ ನೀವು ಏನು ಮಾಡಬೇಕು, ಎಲ್ಲ ರೀತಿಯ ಚಟುವಟಿಕೆಗಳನ್ನು ಭಾಗವಹಿಸಬೇಕು. ನೀವು ಈವನ್ ಟಿವಿ ರೇಡಿಯೋ ಸಹ ಸಂಪೂರ್ಣವಾಗಿ ತ್ಯಜಿಸಬೇಕು ಅಂತ ನಾನು ವೈದ್ಯನಾಗಿ ಹೇಳೋದಿಲ್ಲ. ಹಾಗಾಗಿ ಯಾವುದಾದ್ರೂ ಗೀಳು ಮಾಡಬಾರ್ದು. ಗೀಳು ಅಂದರೆ ಒಂದಲ್ಲೇ ಬೀಳು, ಹಾಗೆ ಆಗ್ತದೆ. ಗೀಳು ಬಂದರೆ ಏನಾಗ್ತದೆ, ಗೀಳು ಅಂತ ಹೇಳಿದ್ರೆ ಒಂದು ವಿಷಯದಲ್ಲಿ ಅದರಲ್ಲೇ ಇರೋದು. ಯಾವ ಚೆಸ್ ಆಗ್ತದೆ, ಚೆಸ್ ಡೀಪ್ ನೋಡಿ ಆ ಥರ. ಆಗ ಏನಾಗ್ತದೆ, ಆ ಗೀಳನ್ನು ನಾವು ಒಳಗಾದಾಗ ಆತಂಕ ಬರ್ತದೆ. ಆತಂಕ ಬಂದಾಗ ಏನಾಗ್ತದೆ, ನಮಗೆ ಯಾವುದೂ ಬೇಡ ಅಂತ ಆಗ್ತದೆ. ಅದೆಲ್ಲ ಅದನ್ನು ತಡೆಗಟ್ಟಬೇಕಾದ್ರೆ ಮನೋರಂಜನೆ. ರಂಜನೆ ಅಂತ ಶಬ್ದವೇ ಇದೆ, ಮನಸ್ಸಿಗೆ ರಂಜನೆ. ಮನಸ್ಸಿಗೆ ರಂಜನೆ ಇದ್ದಾಗ ನಿಮಗೆ ಆರಾಮದ ಒಂದು ಸೌಭಾಗ್ಯ ಸಿಗ್ತದೆ, ನೀವು ಆರಾಮವಾಗಿ ಇರಬಹುದು. ಹಾಗಾಗಿಯೇ ಈ ಮನೋನಿಗ್ರಹಕ್ಕೆ ಸಹ ಒಂದು ಮನಸ್ಸನ್ನು ಚಂಚಲತ್ವವನ್ನು ಹೋಗಲಾಡಿಸಿದೆ. ಇನ್ನೊಂದು ಈಗ ಚಂಚಲತ್ವವರು ಏನು ಮಾಡ್ತಾರೆ, ಅಲ್ಲೇ ಆಚೆ ಬರೋದು, ಈಚೆ ಬರೋದು, ಒಮ್ಮೆ ಆಚೆ ಕೈ ಹಾಕುವುದು, ಮೆಲ್ಲಗೆ ಹಿಂದಿನವನು ಬೆನ್ನಿಗೆ ಹೊಡೆಯುವುದು, ಹೀಗೆಲ್ಲ ಮಾಡೋದು ನಾವು ನೋಡ್ತೇವೆ ಕ್ಲಾಸ್. ನಾನು ತರಗತಿಯಲ್ಲಿ ನೋಡ್ತಿರ್ತೇವೆ. ಹಾಗೆ ಅವರು ಮೆಲ್ಲಗೆ ಟಾರ್ಚ್ ಕೊಟ್ಟು ನಿಲ್ಲಿಸಿದ್ರು. ಹಾಗೆ ಅದು ಮನೋಚಂಚಲ. ಆ ಚಂಚಲತೆಯನ್ನು ನಿವಾರಿಸಲಿಕ್ಕೆ ಸಹ ಈ ಸಂಗೀತದಂತಹ ಅಥವಾ ಕಲೆಗಳು, ಸಾಂಸ್ಕೃತಿಕ ಕಲೆಗಳು ಇತ್ಯಾದಿಗಳು ಸಹ ಬಹಳಷ್ಟು ಸಹಕಾರಿಯಾಗಿದೆ. ಮತ್ತೆ ನಿದ್ರೆ ಬರುವುದಿಲ್ಲ ಅಂತ ಹೇಳೋದು, ನಿದ್ರೆಯ ತೊಡಕಿದ್ದವರಿಗೆ ಸಹ ಸಂಗೀತ ಬಹಳ ಪರಿಣಾಮಕಾರಿ. ಒಂದು ಮೃದು ಸಂಗೀತವನ್ನು, ಆಪ್ಯಾಯವಾದ ಸಂಗೀತವನ್ನು, ಅದು ರೇಡಿಯೋ ಮುಖಾಂತರ ಇರ್ಬೋದು ಅಥವಾ ಮೊಬೈಲ್ ಮುಖಾಂತರ ಇರ್ಬೋದು, ನೀವು ಇರಿಸಿದ್ರೆ ನಿದ್ದೆ ಬರ್ತದೆ. ನೀವೇ ಲಘುವಾಗಿ ಹಾಡಲಿಕ್ಕಂದ್ರೆ ನಿಮ್ಮಷ್ಟಕ್ಕೆ ಹಾಡ್ತಾ ಇದ್ರೆ ನಿದ್ದೆ ಬರ್ತದೆ. ನಿದ್ದೆ ಬಾರದವರಿಗೆ ಇರುವಂಥದ್ದು. ಹಾಗೆಯೇ ನಿಮ್ಮ ಈ ಚಟುವಟಿಕೆಗಳು ಏನು ಮಾಡ್ತವೆ, ನಿಮ್ಮ ದೇಹದಿಂದ ಆಗುವ ಸೆಳೆತಗಳನ್ನು ಕಡಿಮೆ ಮಾಡ್ತದೆ, ನೋವು ಇತ್ಯಾದಿಗಳಿವೆ. ಹಾಗಾಗಿ ಏಕಪಕ್ಷೀಯವಾಗಿರಬಾರ್ದು. ನೀವು ಬರೀ ಓದುವುದು ಅಂತ ಇರುವುದಕ್ಕಿಂತ ಈ ರೀತಿ ಮಲ್ಟಿಪಲ್ ಚಟುವಟಿಕೆಗಳು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇದ್ದಾಗ ಏನಾಗ್ತದೆ, ನಿಮಗೆ ಉಲ್ಲಾಸ ಅನ್ನುವಂಥದ್ದು ಪರ್ಮನೆಂಟ್ ಆಗಿರ್ತದೆ. ಹಾಗೆ ನಾವು ಎಷ್ಟೋ ಸಾರಿ ನೋಡ್ತೇವೆ, ಯಾವ ಮನುಷ್ಯ ಹಲವಾರು ಕ್ಷೇತ್ರಗಳಲ್ಲಿ ಕಾಲಿರ್ತಾನೆ ಅವನು ಯಾವತ್ತೂ ಚಟುವಟಿಕೆಯಿಂದ ಇರ್ತಾನೆ. ಅವನಿಗೆ ಒಳಗಡೆ ನೋವಿದ್ರೂ ಆ ನೋವು ಮಾಸಿ ಹೋಗ್ತದೆ. ಈಗ ನಾನು ವೈದ್ಯ ಆದರೂ ಸಹ ನಾನು ಸಾಹಿತ್ಯದಲ್ಲಿದ್ದೇನೆ, ಹಲವಾರು ಪುಸ್ತಕ ಬರ್ತಿದ್ದೇನೆ. ಈ
ಕಿರಿಯಾಕರಿಗೆ ಅಗತ್ಯವೇ ಇಲ್ಲ, ನನಗೆ ಪೇಷಂಟ್ಗೆ ಮತ್ತು ಕೊಟ್ಟರೆ ಸಾಕು. ಆದರೆ ಇದರಿಂದಾಗ ಏನಾಗ್ತದೆ, ನನಗೊಂದು ಸ್ವಲ್ಪ ಲವಲವಿಕೆ ಮುಂದೆ ಹೋಗ್ತದೆ, ಹಾಗೆ ಇರ್ತದೆ ಲವಲವಿಕೆ ಜೀವನದಲ್ಲಿ. ಹಾಗಾಗಿಯೇ ಏನು ಮಾಡಬೇಕು ಅಂದರೆ, ಮನಸ್ಸಿಗೆ ಹಿತ ಅನಿಸಲಿಕ್ಕೆ ಸಂಗೀತ ಆಚರಣೆ ಕೇಳಬೇಕು. ಹಾಗೆ ಇದ್ದಾಗ ನಾವು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿದಾಗ ನಮಗೆ ಪ್ರಾಯಶಃ ಮಿಸ್ಬಿಹೇವಿಯರ್ ಅನ್ನುವಂಥದ್ದು ಆಗುವುದಿಲ್ಲ. ಮಿಸ್ಬಿಹೇವಿಯರ್ ಅಂದ್ರೇನು? ಒಂದು ವಿಷಯ ಆಗ್ತಾ ಇರುವಾಗ ಇನ್ನೊಂದು ವಿಷಯ, ಹಾಗೆ ಇನ್ನೊಂದು ವಿಷಯಕ್ಕೆ ಕೈ ಆಕರ್ಷಿಸಿದೆ. ನನಗೆ ಗೊತ್ತುಂಟು ನಿಮಗೆಲ್ಲ ಈಗ ಬೋರ್ ಆಗ್ತಾ ಉಂಟು. ಆದರೆ ಬೋರ್ ಆದರೂ ನೀವು ನಾನು ಆಗ ಹೇಳಿದಾಗ ಕೆಲಸದ ಬದಲಾವಣೆ ತಿಳ್ಕೊಳ್ಳಿ, ಇನ್ನು ಪುನಃ ಮ್ಯಾಚ್ ಬರ್ತೀವಿ, ಆವಾಗ ನೀವು ಪುನಃ ಪಡ್ತೀವಿ ಹೇಳಿ. ಹಾಗಾಗಿ ಮತ್ತೆ ಇನ್ನೇನಾದರೂ ನಿಮಗೆ ಸಂಶಯಗಳು ಮತ್ತೆ ಇದ್ರೆ ನೀವು ಪ್ರಶ್ನೆ ಕೇಳಿದ್ರೆ ಮತ್ತೆ ನಿಮ್ಮ ಹತ್ರ ಇಂಟ್ರಾಕ್ಷನ್ ಮಾಡ್ತಾಕಲ್ಲ ವಿಷಯ ರೆಫರ್ ಮಾಡಿ ಮಾತಾಡ್ತಾ ಇದ್ದೇವೆ. ಹಾಗಾಗಿ ನೀವೇನ್ ಮಾಡಬೇಕು ಅಂದ್ರೆ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ಸರಿ, ನಿಮ್ಮ ಆರೋಗ್ಯಕ್ಕೆ ಬೇಕಾದ ಸಲಕರಣೆಗಳು ಇತರರ ಕೈ. ನಿಮ್ಮ ಆರೋಗ್ಯವನ್ನು ಕಾಪಾಡುವಂತಹದ್ದು ನಾನು ಈಗ ಹೇಳಿದಾಗ ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ, ಸಕ್ರಿಯವಾಗಿ ಭಾಗವಹಿಸಿ. ಹಾಗೆ ಇದ್ದಾಗ ನೀವು ಉತ್ತಮವಾದ ವಿದ್ಯಾರ್ಥಿಗಳಾಗಿ ಮುಂದೆ ಉತ್ತಮವಾದ ನಾಗರಿಕರೂ ಆಗಿ ಒಳ್ಳೆಯ ಹೆಸರುವಾಸಿ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿಯೇ ಏನು ಹೇಳ್ತೇವೆ ನಾವು, ಈ ಕ್ಷಣಶಶ್ಚೈವ ವಿದ್ಯಾವರ್ಥಂಚ ಸಾಧನೆ ಅಂತೇಳಿ, ಕಣವು ಕ್ಷಣವು ವಿದ್ಯೆಗಳು, ಯಾವಾಗಲೂ ವಿದ್ಯೆಯನ್ನು ಕಲಿತಾ ಇದ್ದೇವೆ. ಆ ವಿದ್ಯೆಗಳಲ್ಲಿ ಹಲವಾರು ವಿದ್ಯೆಗಳಿವೆ. ಬರೀ ಪುಸ್ತಕ ಓದು ಮಾತ್ರ ಯಾವುದೇ ವಿಷಯ ಇರಲಿ, ಅದು ಉತ್ತಮವಾಗಿದ್ದಾಗ, ಅದು ಅಗತ್ಯವಾದಂತಹ ಒಂದು ವಿಷಯ ತೋರಿದಾಗ ಅದನ್ನು ನಾವು ಪಡಿಲಿಕ್ಕೆ ಸಾಧಬೇಕು. ಅಂದ್ರೆ ಆಗ ಮಾತ್ರ ನಿಮಗೆ ಅರ್ಥ ಬರ್ತದೆ. ಅರ್ಥ ಅಂದ್ರೆ ಯಶಸ್ಸು, ಹಾಗೆ ಅರ್ಥ ಅಂದ್ರೆ ಹಣ. ಒಂದು ಯಾವ ಒಂದು ಅಭ್ಯಾಸವನ್ನು ಸರಿಯಾಗಿ ಮಾಡಿದರೆ ಉತ್ತಮವಾದಂತಹ ಒಂದು ನೀವೇನು ವೃತ್ತಿಗೆ ತೊಡಗ್ತೀರಿ, ಆ ವೃತ್ತಿಗೆ ತೊಡಗಿದಾಗ ಉತ್ತಮವಾದ ಜೀವನ ಸಿಗ್ತದೆ. ಅರ್ಥ ಇಲ್ಲದೆ ಇದ್ರೆ ಏನಾಗ್ತದೆ, ಸುಖ ಇಲ್ಲ, ದುಃಖ ಇಲ್ಲೇ ಬರೋದು ಹೇಳ್ತಾರೆ ನೋಡಿ, ಎಲ್ಲ ವಿಷಯ ಆಯ್ತು. ಹಾಗಾಗಿ ದುಃಖ ಇಲ್ಲದಾಗ ಆಗಬೇಕಾದ್ರೆ ನೀವು ಅರ್ಥವತ್ತಾಗಿರಬೇಕು. ಅರ್ಥವತ್ತಾಗಿರ್ಬೇಕಾದ್ರೆ ನೀವು ಕ್ಷಣದಲ್ಲಿಯೂ ಕಣದಲ್ಲಿಯೂ ಸಾಧನೆ ಮಾಡ್ತಾ ಇರಬೇಕು. ಹಾಗಾಗಿ ಎಲ್ಲರಲ್ಲೂ ಭಾಗವಹಿಸಿ, ಎಲ್ಲ ರೀತಿಯಲ್ಲೂ ಭಾಗವಹಿಸಿ ಚೆನ್ನಾಗಿ ಇರಿ ಅಂತ ಹೇಳ್ತಾ ಒಂದು ಮುಕ್ತಕವನ್ನು ವಾಚಿಸ್ತೇನೆ. ಮನದಲ್ಲಿ ಆತಂಕ ಮನೆಯನ್ನು ಮಾಡಿದರೆ ಇನನ ಧ್ಯಾನಿಸಿ ಯೋಗ ಮಾಡಬೇಕು. ನೋಡಿ, ಯೋಗ ಅಂದ್ರೆ ನಿಮ್ಮ ಮೈ ಕೈಯನ್ನು ಬಾಚಿಸುವಂತಹದ್ದು, ದಂಡಿಸುವಂಥದ್ದು. ಹೀಗೆ ಮಾಡುವ ಚಲನೆಯಿಂದ ಶರೀರದ ಪರಿಚಲನೆಗಳು ಒಳ್ಳೆಯದಾಗ್ತದೆ. ಹಾಗಾಗಿ ಯೋಗ ಸಹ ಒಂದು, ಈ ಯೋಗವನ್ನು ಇನ್ನೊಂದು ರೀತಿಯಲ್ಲಿ ಹೇಗೆ ಕಾಣಿಸಬಹುದು. ಈಗ ಶಮಾ ಮೇಡಮ್ ಹಲವಾರು ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡೋದು ನೋಡಿ, ಕುಣಿತಾರೆ, ಕಿರಿತಾರೆ, ಬಾರ್ತಾರೆ, ಮುದ್ರೆ ಹಾಕ್ತಾರೆ, ಯೋಗ. ಹೀಗೆ ಆಗ ಯೋಗ ಹಾಗೆ ನೀವು ಮಾಡಿದಾಗ ನಿಮಗೆ ಉತ್ತಮವಾದಂತಹ ಆತಂಕ ದೂರ ಆಗ್ತದೆ, ಸಂತೋಷ ಬರ್ತದೆ. ಹಾಗಾಗಿ ಅದಕ್ಕೆ ಬೇಕು ಯೋಗ ಬೇಕು. ಯೋಗ ನಿಮಗೆ ಆ ಒಂದು ಮನಸ್ಸು ಬೇಕು. ಹಾಗೆ ಮಾಡಿದಾಗ ಮಾತ್ರ ಸಾಧ್ಯ. ತನು ಹಗುರಾಗಿಸಲು ಹನಿಸಿ ಶಾಂತಿಯ ಚಿತ್ತ. ಶರೀರದಲ್ಲಿ ಒಂದು ಹಗುರತೆ ಬರಬೇಕಾದ್ರೆ ಶಾಂತವಾಗಿರ್ಬೇಕು. ಗುನುಗುನಿಸು ಸಂಗೀತ ನಿರತ. ಆಗ ಸಂಗೀತವನ್ನು ಗುನುಗುನು ಮಾಡ್ತಾ ಇರ್ಬೇಕು. ಬಾತ್ರೂಮ್ ಸಿಂಗರ್ ಅಂತ ಕರಿತೇವೆ ನಾವು. ಹಾಡು ಹಾಡದವರು ಕೂಡ ಬಾತ್ರೂಮ್ ಹಾಡ್ತಿದ್ದೀವಿ ಅಲ್ವಾ? ಅದು ಯಾಕೆ ನಮ್ಮ ಕಣ್ಣು ಹಗುರಾಗ್ತಾ ಇರ್ತದೆ. ಹಾಗಾಗಿ ಸಂಗೀತ, ನಿಮಗೆ ಇಷ್ಟವಾದ ಸಂಗೀತವನ್ನು ಹಾಡಿದಾಗ ಶರೀರ ಹಗುರಾಗ್ತದೆ. ಕಿರಿಕಿರಿಯ ನಿಯಮನಕ್ಕೆ, ಕಿರಿಕಿರಿ ಇದ್ದಾಗ ಈಗಾಗ್ತಾ ಇರುವಾಗ ಕಿರಿದು ಸಂಗೀತ ಕಲೆ, ಅದಕ್ಕೆ ನಿಜವಾದ ಅತ್ಯಂತ ಉತ್ತಮ ಸಂಗೀತ ಕಲೆ. ತರಲು ಶಾಂತಿಯ ಪಡೆದು ಹಗುರ ಲೈಟ್ನೆಸ್, ಪೀಸ್. ಫಾರ್ ಪೀಸ್ ದ ಮ್ಯೂಸಿಕ್ ಈಸ್ ಇಂಪಾರ್ಟೆಂಟ್. ತೊರೆಯುತ್ತದೆ ಆತಂಕ ಮರೆತು ಬೆಲೆ ಸಿಗುತ್ತೆಯ. You forget all your sorrow by music only. That itself is the medicine. ಬೇರೆ ಔಷಧಿಯೇ ಬೇಡ. ಯಾವುದೇ ರೋಗ ಬಾರದಾಗೆ ಶಾಂತಿ ಇರಬೇಕಾದ್ರೆ ಸಂಗೀತ ಕಲೆ. ಹಾಗೆ ಏನಿರಬೇಕು,
ಇತರ ಸಾಂಸ್ಕೃತಿಕ ಕಲೆಗಳು. ಕೊರಗು ತುಂಬಿರುವಾಗ ಬರಿಯ ಮಣ್ಣಿನ ರಾಶಿ. When you are sorrow, only medicine won't give relief. ತರವು ಸುಮನ ಸ್ಥಿತಿಯ ತನುವಿನಲ್ಲಿ ಸರಿಯಾಗಿ ಒಳ್ಳೆ ಸ್ಥಿತಿ ತರುವುದಿಲ್ಲ. ಆಗ ಯಾವಾಗ ಇರಿಸಿಲಾಗುವ ಚಿತ್ತ ಟು ಗೆಟ್ ವೆರಿ ಲೈಟ್ನೆಸ್, ಬರಲು ಶಾಂತಿಗೆ ಸೂತ್ರ ಟು ಗೆಟ್ ಪೀಸ್, ಹಿರಿಯುವ ಸಂಗೀತ ಸಾಧಿರದ ಹೈಲಿ ಸುಪೀರಿಯರ್ ಆರ್ ಸೂಪರ್ ಮೋಸ್ಟ್ ಈಸ್ ಮ್ಯೂಸಿಕ್. ಹಾಗಾಗಿ ಮ್ಯೂಸಿಕ್ ಆರ್ ಮ್ಯೂಸಿಕ್ ರಿಲೇಟೆಡ್ ಆರ್ಟ್ಸ್. ನಾವು ಯಕ್ಷಗಾನಕ್ಕೆ ಹೋಗ್ತಿದ್ದೀವಿ, ಯಕ್ಷಗಾನಕ್ಕೆ ಹೋದಾಗ ನಾವು ಯಕ್ಷಗಾನ ನೋಡಿದಾಗ ತುಂಬ ಹಗುರ ಆಗ್ತದೆ, ಎಷ್ಟು ದುಃಖ ಇದ್ರೂ ಕಡಿಮೆ ಆಗ್ತದೆ, ಖುಷಿಯಲ್ಲಿ ಅಲ್ವಾ. ಹಾಗೆ ಒಂದು ನಾಟಕ ಇರ್ತದೆ, ಆ ನಾಟಕದಲ್ಲಿ ಎಷ್ಟೋ ಉತ್ತಮ ಉತ್ತಮ ವಿಷಯಗಳಿರ್ತದೆ, ಅದು ಸಹ ಸಿಗ್ತದೆ, ಸಂತೋಷ ಸಹ ಸಿಗ್ತದೆ. ಹಲವು ಕಡೆಯಲ್ಲಾದರೂ ಅಷ್ಟೇ ತುಂಬ ಸಾಹಿತ್ಯಗಳಿರ್ತಾರೆ ಮಾತಾಡೋದು, ಅದು ಸಿಗ್ತದೆ ನಿಮಗೆ, ಜ್ಞಾನವೂ ಸಿಗ್ತದೆ, ಒಟ್ಟಿಗೆ ಶಾಂತಿ ಸಿಗ್ತದೆ. ಹಾಗಾಗಿಯೇ ಮನಸ್ಸಿಗೆ ಶಾಂತಿ ಸಿಗಲಿಕ್ಕೆ, ಮನಸ್ಸಿಗೆ ಸುಖ ಸಿಗಲಿಕ್ಕೆ, ಜೀವನದಲ್ಲಿ ಉತ್ತಮವನ್ನು ಸಾಧನೆ ಮಾಡಲಿಕ್ಕೆ, ಮುಂದೆ ನೀವು ನಿಮ್ಮ ಗುರಿಯನ್ನು ಸೇರಲಿಕ್ಕೆ ಯಾವತ್ತಿಗೂ ಸಾಂಸ್ಕೃತಿಕ ಚಟುವಟಿಕೆಗಳು ಅತ್ಯಂತ ಮಹತ್ವದ ಪಾತ್ರ ವಹಿಸ್ತದೆ. ಆಟ ಊಟ, ಆಟೋಟ ಊಟಗಳು ನೋಡಿ. ನಿಮ್ಮ ಪಿ ಟಿ ಟೀಚರ್ ಆಗಿದ್ದಾರೆ, ನೀವು ಬರೀ ಕ್ಲಾಸ್ ಮಾತ್ರ ಸಾಕು ಅಂತ ಹೇಳ್ತಿದ್ರೆ ನಿಮ್ಮ ಸಬ್ಜೆಕ್ಟ್ ಟೀಚರ್ ಇದ್ರೆ ಸಾಕು, ಪಿ ಟಿ ಇದೆ ಹೌದಾ, ಯಾಕೆ ಒಂದು ಬದಲಾವಣೆ, ಆ ಬದಲಾವಣೆಯಲ್ಲಿ ಸಂತೋಷ ಬರುತ್ತೆ. ಹಾಗೆ ಹಾರ್ಟಿಕಲ್ಚರ್ ಅಂತ ಇದೆ, ಯಾಕೆ ನಿಮ್ಮ ತರಕಾರಿ ಬೆಳೆಯುವುದು, ತರಕಾರಿ ಕಡಿಮೆ ಆಗಿದೆ ಅಂತಲ್ಲ, ನಿಮಗೆ ನಿಮ್ಮಲ್ಲಿ ಅದೊಂದು ಬದಲಾವಣೆ ಬರಬೇಕು, ಹುರುಪು ಬರಬೇಕು. ಹಾಗೆ ನಾನು ಹಾಗೆ ಹೇಳ್ತಾರೆ, ಬೇರೆ ಬೇರೆ ಸ್ಪರ್ಧೆಗಳನ್ನು ಮಾಡುತ್ತಾರೆ, ಸ್ಕೂಲ್ ಮ್ಯಾಗಝಿನ್ ಅಂತ ಮಾಡ್ತಾರೆ. ಯಾಕೆ ನಿಮ್ಮ ಮ್ಯಾಗಝಿನ್, ವೈ ದ ಮ್ಯಾಗಝಿನ್, ಯು ಮೇ ಬಿ ಎ ಗುಡ್ ರೈಟರ್ ಆರ್ ಬ್ಯಾಡ್ ರೈಟರ್, ನೋ ಇಟ್ ಇಸ್ ನಥಿಂಗ್ ಬಟ್ ಯು ರೈಟ್. ವೆನ್ ಏನಾಗ್ತದೆ, ವೆನ್ ಈ ಬೊಗಳಿ ಬೊಗಳಿ ರಾಗ, ಉಗುಳಿ ಉಗುಳಿ ರೋಗ ಅಂತ ಹಾಗೆ ನೀವೇನು ಮಾಡಬೇಕು, ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ಒಂದು ದಿವಸ ನೀವು ಒಂದು ಶ್ರೇಷ್ಠವಾದಂಥ ರೈಟರ್ ಸಹ ಆಗ್ಬೋದು, ಒರೇಟರ್ ಆಗ್ಬೋದು, ಆರ್ ಬಿಗ್ ಮ್ಯಾನ್ ಅಂತ ಹೇಳ್ಬೋದು. ನಿಮ್ಮನ್ನು ಹಲವಾರು ವೇದಿಕೆಗಳಿಗೆ ಕಲಿಬೋದು, ಅಂಥದ್ದೆಲ್ಲ ಬರ್ಬೋದು. ನೀವು ಸ್ವಲ್ಪ ಸಾಧನೆ ಮಾಡಿದ ಬಗ್ಗೆ ನಿಮಗೆ ತೃಪ್ತಿ ಬರ್ಬೋದು. ಹಾಗಾದರೆ ನಿಮಗೆ ಒಂದು ಉತ್ತಮವಾದ ಜೀವನ ಪೂರ್ತಿ ಸಿಗ್ತದೆ ಅಂತ ಹೇಳುವ ಸಂದೇಶದೊಂದಿಗೆ ನಾನು ನಿಮಗೆಲ್ಲ ಆಶೀರ್ವದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ದೈನಂದಿನ ಬದುಕಿನಲ್ಲಿ ಶೈಕ್ಷಣಿಕ ಬದುಕಿನಲ್ಲಿ ಆರೋಗ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೆ ಸಂಗೀತ